Hi guys, very good morning. ವೆರಿ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ. ಕಡೆ ಕಾರ್ತಿಕ ಸೋಮವಾರದ ವ್ಲಾಗ್ ಬೆಳಗ್ಗೆ ಟೈಮ್ 9 ಗಂಟೆ. ಕಾರ್ಟ್ ಬಿಟ್ಟು ಲಬ ಅಂತ ಬಡ್ಕತ್ತೈತೆ. ಅದಕ್ಕೆ 5 ನಿಮಿಷ ನಿಂತ್ಕೊಂಡೆ. ಚಾರುನ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೆ. ಚಾರು ನನ್ನ ಜೊತೆ ದೇವಸ್ಥಾನಕ್ಕೆ ಬಂದಿದ್ಲು. ಇವತ್ತಂತೂ ಯಾಕೋ ಗೊತ್ತಿಲ್ಲ, ತುಂಬ ವೆರಿ ಎಮೋಷ್ನಲ್ ಇದೆ. ವೆರಿ ಗುಡ್ ಮಾರ್ನಿಂಗ್. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಟೆನ್ಷನ್ ಆಗೋಯ್ತು, ಬೆಳಗ್ಗೆ ತುಂಬ ಟೆನ್ಷನ್ ಆಗೋಯ್ತು ಇವತ್ತಂತೂ. ಒಂದೇ ಉಸಿರು ಪಡ್ಕೊತೈತೆ ಇದೆ, ಅದಕ್ಕೆ ನಿಂತ್ಕೊಂಡ್ಬಿಟ್ಟೆ ರೋಡಲ್ಲಿ. ಸೊ ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಗಾಯ್ಸ್, ಟೈಮ್ ಬಂದು 9:30. ಬಂದೋಳೆ ಆರಾಮ್ಸೆ ಕೂತ್ಕೊಂಡ್ಬಿಟ್ಟೆ. ಇಷ್ಟೊತ್ತಿಗೆದ್ದು ಇಷ್ಟೆಲ್ಲ ಮಾಡಿದ್ರೂ ಇಷ್ಟೊತ್ತಾಗುತ್ತೆ. ಇಷ್ಟು ಹರಿಬರಿ, ಇಷ್ಟು ಗಡಿಬಿಡಿ, ಇಷ್ಟು ಟೆನ್ಷನ್. ಕೆಳಗಡೆ ಇವತ್ತು ಗೋಡೌನ್ ಪೂಜೆನೂ ನಾನೇ ಮಾಡಿದ್ದೀನಿ. ಯಪ್ಪ, ಸತೀಶ್ನ ನೋಡಬೇಕಾಗಿತ್ತು ಗೈಸ್. ಕೂಗಾಡ್ತಾ ಇದ್ದಾರೆ. ಉಫ್ ಅಪ್ಪ, ಏನಾಗಿದೆಯೋ ಈ ಅಪ್ಪನಿಗೆ, ಆ ಭಗವಂತನಿಗೆ ಗೊತ್ತು. ಯಾಕೆ ಇಷ್ಟೊಂದು ಕೂಗಾಡ್ತಾರೋ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರೋ. ಒಂದೊಂದ್ಸಲಿ ನಿಜಕ್ಕೂ ಬೇಜಾರಾಗ್ಬಿಡುತ್ತೆ. ಸೊ ಏನು ಎತ್ತ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ನೆನ್ನೆನೇ ವ್ಲಾಗ್ನ ಮಾಡಿಕೊಂಡೆ. ನಿಜಕ್ಕೂ ತುಂಬಾ ಬೇಜಾರಾಗೋಯ್ತು ಗೈಸ್. ಚಾರುಗೆ ಜ್ವರ ಬಂದುಬಿಟ್ಟಿತ್ತು ನೆನ್ನೆ ಎಲ್ಲ ಫುಲ್ಲು, ರಾತ್ರಿ ಎಲ್ಲ. ನಂಬ್ತೀರಾ? ನಾನು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ? ಇವತ್ತು ನಾನು 1 ಅವರ್ ಮಲಗಿಲ್ಲ ಮೀನ್ಸ್ ನಿದ್ರೆ ಮಾಡಿಲ್ಲ. ಸುಮ್ಮನೆ ಹಂಗೆ 1 ಅವರ್ 2 ಅವರು ಹಾಗೆ ಹೊರಳಾಡಿದ್ದೀನಿ ಬೆಡ್ ಮೇಲೆ. ಬಿಟ್ಟರೆ ಫೋನ್ ಸ್ಕ್ರೋಲ್ ಮಾಡಿಕೊಂಡು, ಫೋನ್ ನೋಡಿಕೊಂಡು, ಬಿಗ್ ಬಾಸ್ ನೋಡಿಕೊಂಡು 12:30 ತನಕ ಬಿಗ್ ಬಾಸ್ ವಿಕ್ಕಿ ಬಬ್ಬುದು ಬರೆದು ಮುಗಿದಿದ್ದೇ ಲೇಟ್ ಆಗೋಯ್ತು. ಇವತ್ತು ಅವಳಿಗೆ ಕನ್ನಡ ಎಕ್ಸಾಮ್ ಇತ್ತು, ಬರೆದು ಮುಗಿದಿದ್ದೇ ಲೇಟ್ ಆಗೋಯ್ತು. 10:30 ನಾವು ಊಟ ಮಾಡಿ ಅವರಿಬ್ಬರು ಮಲ್ಕೊಂಡಾಗ ನಾನು ರೀಟೆಲಿಕಾಸ್ಟ್ ಬಿಗ್ ಬಾಸ್ ನೋಡೋಣ ಅಂತ ಅರ್ಧ ನೋಡಿದೆ. 11:30 ತನಕ ಟೆಲಿಕಾಸ್ಟ್ ಆಗ್ತಾಯಿದ್ದಿದ್ದು ಲೈವ್ ನೋಡಿದೆ. ಆಮೇಲೆ ಮತ್ತೆ 11:30ಗೆ ರೀಟೆಲಿಕಾಸ್ಟ್ ಆಗುತ್ತಲ್ಲ, ಅದನ್ನು ನೋಡ್ತಾಯಿದ್ದೆ. 12:30 ತನಕ ನೋಡಿದೆ, 1 ಗಂಟೆ ತನಕ ನೋಡಿದೆ. ಸತೀಶ್ ಬರಲೇ ಇಲ್ಲ. ಚೌಟ್ರಿ ಕೆಲಸ ನಡೀತಾ ಇದೆ. ಟೆನ್ಷನ್ ಆಗೋಯ್ತು. ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಅಷ್ಟು ರಾತ್ರಿಲಿ ಗಾಡಿ ಓಡಿಸ್ಕೊಂಡು ಬರ್ತಾರೆ, ಗಾಬರಿ ಆಗದೆ ಇರುತ್ತಾ? ಆ ಹುಡುಗ್ರಿಗೆ ಫೋನ್ ಮಾಡ್ತಾಯಿದ್ದೀನಿ, ಯಾರ್ದು ಫೋನ್ ತೆಗಿತಾ ಇಲ್ಲ. ಎಲ್ಲ ನಾಟ್ ರೀಚಬಲ್ಲು, ಸ್ವಿಚ್ ಆಫು. ಅಯ್ಯಪ್ಪ, ಒಂದೊಂದ್ಸಲಿ ಹೆಂಗೆ ಅನ್ಸ್ಬಿಡುತ್ತೆ ಅಂದರೆ, ಈ ಕೆಲಸನೂ ಸಾಕು, ಈ ಹೊರ್ಗಡೆ ಹಿಂಗೆ ನಿದ್ದೆಗಿಟ್ಕೊಂಡು ಹೊರಗಡೆ ಅಷ್ಟೊತ್ತಲ್ಲಿ ಓಡಾಡೋದು ಸಾಕು ಅನಿಸ್ಬಿಡುತ್ತೆ. ಅದು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನ್ನ ಕಣ್ಣು ನೋಡ್ಬೋದು ನೀವು, ಸುಳ್ಳು ಹೇಳ್ತಾ ಇಲ್ಲ. ಇವತ್ತು ಕಾರ್ತಿಕ್ ಸೋಮವಾರ. ಇವತ್ತಂತೂ ಅಷ್ಟೇ ಫೀಲಿಂಗ್ ಲೋ. ಬೆಳಗ್ಗೆಯಿಂದ ತುಂಬ ಬೇಜಾರಾಗೋಗಿದೆ. ಆ್ಯಕ್ಚುಲಿ ನೆನ್ನೆಯಿಂದನೇ ಬೇಜಾರಾಯಿತು. ಯಪ್ಪ ಸಾಕಪ್ಪ ಅನ್ನಿಸ್ಬಿಡ್ತು. ಸೊ ಏನೇನಾಯಿತು ಭಾನುವಾರ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಟೆನ್ಷನ್ ಮಾಡ್ಕೊಬಾರ್ದು ಅನ್ಕೋತೀನಿ, ಬಟ್ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ದೇವಸ್ಥಾನದ ಪರ ಅಂದರೆ ಊರ ಜನಕ್ಕೆಲ್ಲ ಅನ್ನದಾನ, ಸಿಹಿ ಬೂಂದಿ ಎಲ್ಲ ಮಾಡಿಸ್ತಾ ಇದ್ವಿ ಅಂತ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ. ಸ್ವಲ್ಪ ಬಾದಾಮಿದು ಹಲ್ವಾ ಇತ್ತು, ಅಪ್ಪನಿಗೆ ತುಂಬ ಇಷ್ಟ. ಅದನ್ನು ಕೊಟ್ಟು ಕಳಿಸೋಣ ಅಂತ ಗೋಡನ್ಗೆ ಹೋಗ್ತಾ ಇದ್ದೀನಿ. ಅರ್ಜೆಂಟಲ್ಲೂ ಒಂದು ಸಿಕ್ಕಲ್ಲ. ಚೀಲಕ್ಕೆ ಹಾಕತ್ತೀಯ ದಿವ, ಇಲ್ಲಾಂದರೆ ಇವು ಚಿಕ್ಕ ಬ್ಯಾಗು ಹಿಡಿಸ್ತಾವ ಇವು. ಲೋ ಸುಮ್ಮನೆ ತಿನ್ನೋಕೆ ಹೆಚ್ಚಿಕ. ನಿಧಾನಕ್ಕನೋ ಲೋ, ಎಲ್ತಾರಲೋ, ಇಲ್ಲ ಕೊಟ್ಟಿದ್ದೆ ಅಲ್ಲಿ ಸೀರೆ ಮಡಗಿದ್ರಲ್ಲ, ಅದು ಇದ್ರ ಮೇಲೆ ಹೋಗಿ ನಾನೇ ಅವತ್ತು ಅಣ್ಣ ನಾವು ಮಡಗಿದ್ವಾ. ಇದು ಕೊಟ್ಬಿಡೋದಿವ ಮನೆಗೆ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಂತಂದು. ನಿಮ್ಮ ಅಣ್ಣನಿಗೆ ಪೇಮೆಂಟ್ ಕೊಡಲ್ವಾ? ಮತ್ತೆ ಕೊಡಲ್ಲ. ಆ ಗಂಡು ಜೊತೆ ಹೋಯ್ತೀನಿ ಅಂತ ಒಂದ್ ಮಾತಂದ, ನೀನು ತಗೊಂಡೋಯ್ತೀನಿ ಅಕ್ಕ ಅಂತ. ನೀನು ಅಲ್ಲಿ ಹಾಕ ಬಂದ್ಬಿಟ್ಟು ಇಲ್ಲಿ ಹೋಯ್ತೀಯ, ಇಲ್ಲಿ ಮನಿ ಕಂಡು ಆರಾಮಾಗಿ ಹೋಗಕ್ಕ. ಬೆಳಗ್ಗೆ ಸಾಕಾಗದೆ ಅಂತ ಮನಿ ಕಟ್ತೀಯ. ಏನಕ್ಕೆ 60 ನಿನಗೆ? ಹಳೇದ 50 ಕೊಡು, ಹಳೇದ 50 ಕೊಡು, ಹಾಕ್ತೀನಿ 60.
ನಿನಗೂ ನನಗೂ ಸಂಬಂಧನೇ ಇಲ್ಲ. ನೀನು ಯಾರ ಮಾತಾಡ್ಬಿಡಿ. ನನಗೆ ನೀನು ಯಾವತ್ತು 100 ರೂಪಾಯಿ ಕೊಟ್ಟಿದ್ದೆ ಹೇಳು? ಅಜ್ಜಿಗೆ ಯಾರಿಗೆ ಮನೆ ಒರೆಸ್ತದ ಕೊಡಿ ಅಂದ್ರೆ 5 ವರ್ಷದ ಕಾಫಿ ಸುಮ್ಮ ಯಾವತ್ತಪ್ಪ ಯಾವತ್ತಪ್ಪ ಆಫೀಸ್ ರೂಮ್ ಒರ್ಸೋದಕ್ಕೆ 100 ರೂಪಾಯಿ ಇಸ್ಕೊಟ್ಟಿದ್ನ ನಾನು. ಮೇಲೆ ಹೋಗಿ ಹೆಲ್ಪ್ ಮಾಡ್ಕೊಡ್ತಿದ್ವು ಅಜ್ಜಿ ಬಂದಿದ್ದಿಲ್ಲ. ಮುಂದದ್ದು 3 ಜನ ಬಂದಿದ್ದಿಲ್ವಾ ಅವತ್ತೇ ನಾನು ಇಲ್ಲಿ ಅದೆಲ್ಲಿಗೋ ಹೋಗಿ ಬಂದಷ್ಟು 100 ರೂಪಾಯಿ ಕೊಡಿಸಿದ್ರೆ ನಾನು ಕೊಡ್ತೀನಿ ಬಾಯ್. ಇಲ್ಲ ನಿಜವಾಗ್ಲೂ ನಾನು ನಿನಗೆ 100 ರೂಪಾಯಿ ಕೊಡ್ಬೇಕಾ? ಯಾಕಂದ್ರೆ ಮನೆ ಕಡೆ ಬ್ಯಾಡಿ ಹೊರಗೆ ನಡಿ ಬಂದೆ ಆಯ್ತು ಅವ್ರದ್ದು. ಅವ್ರು ಇನ್ನೇನೋ ಹೊರಡ್ತಾರೆ ನಡಿ. ಇಲ್ಲ ಕಣ್ ನಡಿ, ಅಜ್ಜಿ ಫೋನ್ ಎತ್ತುತ್ತಾ ಇಲ್ಲ ಕಣ. ಅವ್ರ ದೇವಸ್ಥಾನದ ಹತ್ರ ಅವ್ರೆ ಕಣ. ಅವ್ರು ಹೊರಡ್ತಾರೆ. ಇನ್ನೇನಿಲ್ಲ ಅಲ್ವಾ? ಚೀಲಕ್ಕೆ ಹಾಕೊಂಡು ಹೋಗ್ತೀರಾ ಅಲ್ವಾ? ಹ್ಞೂ ಸರಿ ನಡಿ. ಹಾಂ ಸೊ ಈಗ ಮಾಡಿದಂಥದ್ದೆಲ್ಲ ಚೀಲಕ್ಕೆ ಹಾಕ್ಕೊಂಡು ಡಿಕ್ಕಿಲಿ ಒಂದು ಸ್ವಲ್ಪ ಇಟ್ಕೊಂಡು ಇವಾಗ ಹೊರಡ್ತಾ ಇದ್ದಾರೆ. ಸೊ ನಾನು ಹೇಳ್ತಿದ್ದೀನಿ ನಿಧಾನಕ್ಕೆ ಹೋಗ್ಬಿಟ್ಟು ನಿಧಾನಕ್ಕೆ ಬನ್ನಿ ಪರವಾಗಿಲ್ಲ ಅಂತ. ಸೊ ಈ ಹುಡುಗರು ಅಂದರೆ ವಿಡಿಯೋ ಮಾಡೋದು ಅಂದರೆ ನಾಚ್ಕೋತಾರೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಕೆಲಸ ಇವರಿಬ್ರಿಗೂ ಓದಿಸೋದು ಬರ್ಸೋದು. ಯಾಕಂದರೆ ಮಂಡೇ ಕನ್ನಡ ಇದೆ. ಕನ್ನಡ ಅಂದರೆ ಸಾಕು ಇವರಿಬ್ರಿಗೂ. ಇದು ಸಂಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು. ಸೊ ಅವ್ನಿಗೆ 6:15 ಇವತ್ತು ಟ್ಯೂಷನ್ ಇದ್ದಿದ್ದು. 9 ಗಂಟೆಗೆ ಬರ್ತಾನೆ. ಸ್ನಾನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಓದು, ಇನ್ನೂ ಅರ್ಧ ಗಂಟೆ ಇದೆ, 1/4 ಗಂಟೆ ಇದೆ ಅಂತ ಇದೆ. ಹೋಗಮ್ಮ ಅಂತ ಹೇಳ್ತಾ ಇದ್ದ. ಇನ್ನು 5 ನಿಮಿಷ ಓದ್ತೀನಿ, ಇನ್ನು 10 ನಿಮಿಷ ಓದ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅವಳದ್ದು ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಇವ್ನು ಟ್ಯೂಷನ್ಗೆ ಹೋದ್ಮೇಲೆ ಅವಳಿಗೆ ಸ್ನಾನಕ್ಕೆ ಕಳಿಸೋಣ ಅಂತ ಹೇಳಿ ಬೇಗ ಬರ್ಕೋ ಅಂತ ಹೇಳ್ತಾ ಇದ್ದೆ. ಈ ಮಕ್ಕಳಂತೂ ದೂರ ಕೂರಿಸ್ಬೇಕು, ಇಲ್ಲಾಂದರೆ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ ಮನೇಲಿ ಅಂತಲೇ ಹೇಳ್ಬೋದು. ನಮ್ಮ ಮನೆ ಹತ್ರ ಪೌರ ಕಾರ್ಮಿಕರು ಕಸ ತೊಗೊಂಡೋಗೋರು. ಅಕ್ಕ ನಿಮ್ಮದು ಹಳೆ ಸೀರೆಗಳಿದ್ರೆ ಕೊಡಿ ಅಕ್ಕ ಅಂತ ವಾರ ಬರ್ತಾರೆ ಪಾಪ. ಹೋಯ್ತು ಬರ್ತೀರಾ? ಏನ್ ಮಾಡ್ದು ನನ್ ಜ್ಞಾಪಕ ಇದ್ರಲ್ವಾ? ಹಂಗಂತೇನಿಲ್ಲ, ಜ್ಞಾಪಕ ಅಂತಲ್ಲ. ಬ್ಲೌಸ್ಗಳು ಹಾಕೋತೀರಾ? ಹಾಕೋತೀರಾ? ಹುಡುಕಿ ಇಟ್ಟಿರ್ತೀನಿ. ಅಯ್ಯೋ ಎಲ್ಲ ಮೇಲ್ ಐತೆ. ಯಾವಾಗ ಫ್ರೀ ಇದ್ರೆ ನನಗೆ ಮರ್ತೋಯ್ತು. ನೀವು ಬರ್ತೀರಾ ಅಂತಾನೆ ಮರ್ತೋಯ್ತು. ನನಗೆ ನಂಬರ್ ಕೊಡಿ, ನಾನು ಫೋನ್ ಮಾಡಿ ಜ್ಞಾಪಕ ಮಾಡ್ತೀನಿ. ನಾನು ಹಂಗು ಚಿನ್ನ ಹತ್ರ ಕೇಳಿದೆ ನಾನು. ಮೇಡಮ್ ನಂಬರ್ ಹತ್ರ ಕೊಡಿದ್ರೆ ಮೇಡಮ್ ನಂಬರ್ಲ್ಲ ಕೊಡಲ್ಲ. ಏನ್ ಹೆಂಗೆ ಆದ್ರೆ ಸೋಸರ್ ಬಿಡಪ್ಪ. ನಾನು ನಾಗರಾಜನ ಇಲ್ಲ, ಹೊಸ ಡ್ರೈವರು ನಾಗರಾಜನ ಇಲ್ಲಿ ಬಿಟ್ಟು ಆಯ್ತು. ಈಗ ಒಂದ್ 6 ತಿಂಗಳ ಹತ್ರ ಬೇರೆ ಕಡೆ ಹೋಗ್ತಾರೆ. ಅವ್ರ ಮನೆ ಹತ್ರನೇ. ಅವ್ರ ಬೇರೆಯವ್ರಿಗೆ ಬರ್ತಾರೆ. ಬೇರೆಯವ್ರು ಬರ್ತಾವ್ರಿ ಇವಾಗ. ಅಯ್ಯೋ ನಮ್ದು ಸ್ವಲ್ಪ ಕಸ ಜಾಸ್ತಿ ಅಲ್ವಾ? ಇವ್ರು ಇದಾರೆ ನೋಡಿ ನಿಮ್ ಮೇಸ್ತ್ರಿ. ಅವ್ರದ್ದು ನಂಬರ್ ತಗೊಂಡು ನಾವು ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ನಾವು ಕಳ್ಸೋದು ದುಡ್ಡು. ಅವರು ನಮ್ದು ತಗೊಂಡ್ ಹೋಗ್ತಾರೆ. ಈ ಅಪ್ಪ ಒಂಥರ ಕಣಿ. ಇವ್ರು ಕೊಡ್ಬೇಕು. ಅವ್ರು ನಮ್ಗೆ ಕೊಡಿ ಅಂತ ಹೇಳಿರೋದು. ಇಲ್ಲ ಇನ್ನೊಂದು ಅಮ್ಮ ಬರ್ತಿತ್ತು ನಿಮ್ ಜೊತೆಗೆ. ಒಂದು ಅಮ್ಮ ಗೊತ್ತೈತೆ ಹೇಳಿ, ಶ್ರೀದೇವಿ ಅವರು ಮುಂಚೆ ಬರ್ತಿದ್ಲಲ್ಲ. ಆ ಅಮ್ಮ ಅವರಿಗೆ ಫೋನ್ ಮಾಡಿ ತಗೊಂಡೋಯ್ತಿರ್ಲಿಲ್ಲ, ಬಿಟ್ಬಿಟ್ಟು ತಗೊಳ್ಳು. ಅದೇ ಮುಂಚೆ ಕಮರ್ಷಿಯಲ್ ಅಲ್ಲ, ಟ್ರ್ಯಾಕ್ಟರ್ ಅವ್ರು ಹಾಕೊಂತ ಹೋಗ್ತಾ ಇದ್ರು. ಈಗ ಆಟೋದವ್ರೆ ಹಾಕೊಂಡು ಹೋಗ್ತಾರೆ. ನೀವು ಇವ್ರಿಗೆ ಚಿನ್ನಕ್ಕೆ ಕೇಳ್ಬಿಟ್ಟು ಚಿನ್ನುಗೆ ಹಾಕಿ ಚಿನ್ನುಗೆ ಕೊಡಿ ತಗೊಂಡು ಹೋಗ್ತಾನೆ. ಅವಿಗೆ ದುಡ್ಡು ಕೇಳ್ತಾನೆ ಟ್ರ್ಯಾಕ್ಟರ್ ಆಟೋ ಡ್ರೈವರು. ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರಿಗೆ ತೆಗ್ದಾಕೊಂಡು ಹೋಗ್ತಾರೆ. ನೀವು ನಂಬರ್ ಹೇಳಿ, ನಾನು ಫೋನ್ ಮಾಡಿ. ನಮ್ಮ ಬೆನ್ನಿಂದೆ ಆಡ್ಕೊಳ್ಳೋರ್ಗೆ, ನಮ್ಮ ಬೆನ್ನಿಂದೆ ಚೂರಿ ಹಾಕೋರ್ಗೆ ಸಹಾಯ ಮಾಡೋ ಬದಲು ಈ ರೀತಿ ನಮ್ಮ ಮೇಲೆ ಯಾರೋ ಅಭಿಮಾನ ಪ್ರೀತಿ ಅಕ್ಕರೆ ಇಟ್ಕೊಂಡು ಅಕ್ಕ ಮೇಡಮ್ ಅಂತ ಬಾಯಿ ತುಂಬ ಕರೀತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಮೆಚ್ಕೋತಾನೆ. ಜನ ಮೆಚ್ಚೋ ಕೆಲಸ ಮಾಡಬಾರ್ದು, ದೇವ್ರು ಮೆಚ್ಚೋ ಕೆಲಸ ಮಾಡಬೇಕು. ಸೊ ಗೋಡೌನೆಲ್ಲ ಫುಲ್ ಗಲೀಜಾಗಿತ್ತು. 1 ವಾರದಿಂದ ಯಾರೂ ಕ್ಲೀನ್ ಮಾಡಿಲ್ಲ ಗೈಸು. 2-3 ಜನ ಬರ್ತಾರೆ ಕ್ಲೀನರ್ಸು, ಬಟ್ ಯಾರು ನಮ್ಮ ಥರ ಕ್ಲೀನ್ ಮಾಡಿಲ್ಲ. ನೋಡಿ ತುಂಬ ಆ್ಯಕ್ಚುಲಿ ನಾನು ಹಂಗಂಗೆ ಸತೀಶ್ ಮೇಲೆ ಬೇಜಾರಾಗಿತ್ತು. ಇವತ್ತೇನೂ ಕೆಲಸ ಮಾಡಬಾರ್ದು, ಕೆಳಗಡೆ ಹೋಗಬಾರ್ದು, ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೇನು ನಾನು ಹೆಲ್ಪ್ ಮಾಡಿಕೊಡ್ಬಾರ್ದು, ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ಆಸೆ ತೋರಿಸಿ ಮೋಸ ಮಾಡಿದ್ರಲ್ಲ ಅಂತ ನನಗೆ ನಾನೇ ಬೇಜಾರು ಮಾಡಿಕೊಂಡು ಇವರಿಬ್ರಿಗೂ ಓದಿಸ್ಕೊಂಡು ಬರ್ಸ್ಕೊಂಡು ಮನೆ ಒಳಗಡೆನೇ ಇದ್ದೆ. ಈಚೆಗೆ ಬಂದಿರಲಿಲ್ಲ. ನಾನು ಈಚೆ ಬಂದಿಲ್ಲ, ಕೆಳಗಡೆ ಗೋಡೋನಿಗೆ ಬಂದಿಲ್ಲ ಅಂದರೆ ಹುಡುಗರಿಗೆ ಗೊತ್ತಾಗ್ಬಿಡುತ್ತೆ. ಯಾಕಕ್ಕ ಏನಾಯಿತು, ಏನಾದರೂ ಜಗಳನ, ಅಣ್ಣ ಏನಾದರೂ ಬೈದ್ರಾ ಅಂತ ರೇಗಿಸ್ತಾ ಇರ್ತಾರೆ ನನಗೆ. ಸೊ ಏನೂ ಮಾಡೋಕ್ಕಾಗಲ್ಲ, ಒಕ್ಕೊಂಬಿಟ್ಟಿದ್ದೀವಿ. ಹಿಂಗಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನೇ ಬಂದೆ. ಏನಕ್ಕೆ ಬಂದೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ 1 ಲೀಟರ್ ನಂದಿನಿ ತುಪ್ಪನ ಕೈ ತಪ್ಪಿ
ಬೀಳಿಸಿದ್ದಾರೆ. ಯಾರು ನಮ್ಮ ಪತಿ ದೇವರೇ ಚೆಲ್ಲಿರೋದು, ಬೇರೆ ಯಾರೂ ಅಲ್ಲ. ಬೇರೆ ಯಾರಾದರೂ ಚೆಲ್ಲಿದ್ದಿದ್ರೆ ಆ ಯಪ್ಪನ ಎಡೇಲಿ ಬದುಕಿಸ್ತಿದ್ರ ಅಪ್ಪ ಬೈದುನೇ ಸಾಯಿಸ್ಬಿಡ್ತಾಯಿದ್ರು. ಸೊ ಅಷ್ಟು ಅವರು ಕೋಪ ಬಂದುಬಿಡುತ್ತೆ. ಅದನ್ನು ಕಾಲಿಟ್ಟರೆ ಸಾಕು ಗೈಸ್ ಎಲ್ಲ ಕಡೆ ಜಾರ್ತಾಯಿತ್ತು. ಸೊ ಇದೇನಪ್ಪ ಇಷ್ಟೊಂದು ತುಪ್ಪ ಚೆಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಚಾರು ಒಂದು ಡೈಲಾಗ್ ಹೇಳಿದ್ರು ನೋಡಿದ್ರ ನಿಮಗೆ, ಏನಿದು ಇಷ್ಟೊಂದು ತುಪ್ಪ ಚೆಲ್ಲಿದ್ದಾರೆ ಅಂತ ರಾಗ ಎಳಿತಾ ಇದ್ಲಲ್ಲ, ಅದೇ ಅದು ನಂದಿನಿ ತುಪ್ಪ ಫುಲ್ಲು ರೋಡಿಗೆ ಚೆಲ್ಲಿದ್ದಾರೆ. ಮೀನ್ಸ್ ಅಂದರೆ ಮುಂದಗಡೆ ಪೋರ್ಟಿಗೆ ಹೋಗಿ ಚೆಲ್ಬಿಟ್ಟಿದ್ದಾರೆ. ಕೈ ತಪ್ಪಿ ಡಬ್ಬ ಬಿದ್ದೋಯ್ತಂತೆ. ಅದನ್ನು ಅಕ್ಕಿ ಹಿಟ್ಟು ಹಾಕಿ ಅಥವಾ ಮೈದಾ ಹಿಟ್ಟು ಹಾಕಿ ಏನೂ ಮಾಡಿಲ್ಲ, ಹಂಗೆ ಬಿಟ್ಟು ಊಟ ತೊಗೊಂಡು ಎಲ್ಲ ಚೌಟ್ರಿಗೆ ಹೊರಟೋಗಿದ್ದಾರೆ. ಹೇಳ್ದೆ ತಾನೇ ನಾನು ನಿನಗೆ ನೆಟ್ಟಿಗೆ ಬಾ ಅಂತ, ಎಲ್ಲಿ ಎತ್ತಕತ್ತು ಯಪ್ಪ ಹಿಂಗೂ ಮಾಡ್ಕತಾರೇನೆ. ಏನು ಮರ್ತೋಗ್ಬಿಡ್ತು? ನಾನು 20 ಸಲ ಹೇಳ್ದೆ ತಾನೇ ನಾನು. ಎಲ್ಲಿ ಕಟ್ಟತ್ತು ಬಾಯ್ ತೆಗಿ, ಒಳಗಡೆ ಎಲ್ಲ ರಕ್ತ ಬತ್ತೈತೆ. ಇಡ್ಲಿಗೆ ರುಬ್ಬಬೇಕು. ಮಲ್ಲಿಗೆ ಹಾಕಿ ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ, ಚೆನ್ನಾಗಿ ತೊಳಿತಾ ಇದ್ದೀನಿ ಸಪ್ರೇಟು. ಹುಡುಗರು ಯಾರೂ ಇಲ್ಲ, ಎಲ್ಲ ಚೌಟ್ರಿಗೆ ಹೊಟ್ಟೋಗಿದ್ದಾರೆ. ನನಗೂ ಹುಷಾರಿಲ್ಲ ಗೈಸ್, ಗಂಟಲು ನೋವು, ಕೆಮ್ಮು, ನೆಗಡಿ. ಇದು 1-2 ಅವರ್ ಆಯಿತು ನೆನೆ ಹಾಕಿ. ಇನ್ನೊಂದು 2 ಅವರ್ ನೆನೆಲಿ. ಗೋಡೌನೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲ ತೊಳ್ಕೊಂಡು ರುಬ್ಲಿಕ್ಕೆ ಹಾಕ್ತೀನಿ. ಫಸ್ಟು ಗೋಡೌನ್ ಕ್ಲೀನ್ ಮಾಡಿಬಿಡ್ತೀನಿ, ಆಮೇಲೆ ಇಡ್ಲಿ ಹಿಟ್ಟು ರುಬ್ತೀನಿ. ಬೇಕು ನಿನಗೆ, ಆಗ ಬುದ್ಧಿ ಕಲಿತೀಯ ನೀನು. ನಿಧಾನ ತಾಳ್ಮೆ ಇರಬೇಕು ಹೆಣ್ಮಕ್ಳಿಗೆ. ಅದರಲ್ಲ ವರ್ಷ ನೀರೆಲ್ಲ ಸುರ್ಕೋಬತ್ತೈತೆ. ತಗೋ ಇದ್ರಲ್ಲೇ ವರ್ಷ ಬೇರೆ ನೀರು. ಅದರಲ್ಲೂ ನಾನೇ ವರ್ಷ, ಇದ್ರಲ್ಲೂ 22 ರೂಪಾಯಿ ಆಯ್ತಾ ನನಗೆ. ನೀನು ಎಷ್ಟೇ ಶೃಂಗಾರ ಮಾಡಿದ್ರು ಮತ್ತೆ ಅದನ್ನೇ ಗಲೀಜ್ ಮಾಡ್ತಾರೆ. ನೀಟಾಗಿ ಮಾಡೋದನ್ನ ಅಷ್ಟೇ ಒಂದ್ಸಲಿ ಮಾಡಬೇಕು. ಕಾಲಲ್ಲಿ ಹಿಂಡ್ಕೊಂಡು ಬರ್ಸು. ಅದಾದ್ರೆ ಎಷ್ಟಲ್ಲಿ ನೋಡ್ಕೊತೀಯ, ಬುದ್ಧಿ ಕಲಿತೀಯ. ಒಂದ್ಸಲಿ ಮಾಡ್ಕೊಂಡ್ರೆ ಕಂಟಗಳಿಂದ ಬನ್ನಿ ತಗೊಂಡೋಗಿ ಇವ್ರೆ. ನಾನು ಕರೀತಾ ಇದ್ರೆ ಯಾಕೆ ಹೊಟ್ಟೋದ್ರಿ ಮಾಡಬೇಕು. ಅವಳು ಕಲಿಬೇಕು. ಹಾಕು ಗೇಟು, ಒಣಗಿದೆ ತಗೋಬಹುದು. ಗೇಟ್ ಹಾಕು, ಒಣಗಿರುತ್ತೆ ತಗೋಬಾ. ಯಪ್ಪ ನೋಡಿದ್ರ ಹೆಂಗಿದೆ ಗೋಡನ್, ಹೆಂಗೆ ಪಳ ಮಾಡಿದ್ದೀನಿ. ಪಾಪ ಚಾರು ಬಿದ್ಲು, ಗಡ್ಡ ಎಲ್ಲ ಹೊಡ್ಕೊಂಡಿದ್ದಾಳೆ. ಹೇಳ್ತಾ ಇದ್ದೀನಿ ಅವಳಿಗೆ, ಹುಡುಗಾಟ ಆಡಬೇಡ ಹೇಳಿದ್ದು ಮಾತೆ ಕೇಳಲ್ಲ ಅವಳಿಗೆ. ನೋಡಿದ್ರೆ ಎಷ್ಟು ನೀಟಾಯಿತು. ಇವಾಗ ಸಮಾಧಾನ ಆಯಿತು. ಈಗ ಫಸ್ಟು ನಾನು ಇಡ್ಲಿ ಹಿಟ್ಟು ರುಬ್ಬಬೇಕು. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. 2 ಗ್ರೈಂಡರ್ಗೂ ಹಾಕ್ಬಿಡ್ತೀನಿ. ಗೋಡೌನ್ ಫಸ್ಟು ಕ್ಲೀನ್ ಮಾಡಿದೆ, ಇವಾಗ ಗ್ರೈಂಡರ್ ಕ್ಲೀನ್ ಮಾಡಿಕೊಂಡು ಇನ್ನೂ ಇಷ್ಟು ಪಾತ್ರೆಗಳಿದ್ದಾವೆ ಗೈಸ್. ನನ್ನ ಕೈಲಿ ಆಗಲ್ಲಪ್ಪ. ನೋಡಿ ಎಷ್ಟು ಲಾಟ್ ಇದ್ದಾವೆ ಅಂತ ಸೊಂಟ ನೋಯ್ತೈತೆ ನನಗೆ. ಆದರೂ ಮಾಡಬೇಕು. ಗೋಡೌನ್ ಕೆಲಸ ಮುಗಿಸಿದ್ನಲ್ಲ, ಗೋಡೌನ್ ಕ್ಲೀನ್ ಮಾಡೋದಲ್ಲ, ನನಗಷ್ಟು ಸಮಾಧಾನ. ಹೊಸಪ್ಪ ಎಷ್ಟೊತ್ತು ಬರೋದು? ಸೈಡ್ಗೆ ಹಾಕು. ವೈಟ್ ತಂದಿದೆಯಲ್ಲ, 5 ನಿಮಿಷಕ್ಕೆ ಎಂಥ ಕತೆ ಮಾಡ್ಕೊಬಿಟ್ಟೆ ನೀನು. ಏನು ಬುದ್ಧಿ ಕಲ್ತಿದ್ಯಾ? ಏನು ಮಾಡ್ತೀಯ? ಅಯ್ಯೋ ಭಗವಂತ, ನನ್ನ ಫ್ರೆಂಡ್ ಸಿಕ್ಕಿದ್ಲು. ಯಾರು? ರಚನಾ ತಿಂಚ. ಫಸ್ಟ್ ನಡಿ, ಕೈಕಾಲು ಬಟ್ಟೆ ಎಲ್ಲ ಬಿಚ್ಚಾಕಿ ಕೈಕಾಲು ಮುಖ ತೊಳಿ ಅನ್ನೋರ್ಗೇನೋ ಗೈಸ್. ಅಯ್ಯೋ ಇವಳ್ದಂಥ ಶೋಕಿ, ಇವಳ್ದಿಂಥ ಶೋಕಿ, ಅವಳಿಗಿದೆ ಅಂತ ಶೋಕಿ, ಹಂಗೆ ಹಿಂಗೆ ಅಂತ. ಸೊ ನೀವು ಅದೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು, ಅರ್ಥೈಸ್ಕೊಂಡಿರೋದು ನನ್ನನ್ನು. ಸೊ ನನ್ನ ಹತ್ರ ಇದ್ದರು, ನನ್ನ ಹತ್ರ ಇಲ್ಲದೇ ಇದ್ದರು, ನಾನು ಎಲ್ಲಿಂದ ಬಂದೆ, ನಾನು ಹೆಂಗೆ ಬಂದೆ ಅಂತ ನಾನು ಸತ್ರು ಮರೆಯಲ್ಲ. ಯಾರೋ ತಿಂದಿರೋ ಎಂಜಲ್ ಪ್ಲೇಟ್ನ ನಾನು ತೊಳಿತೀನಿ. ನನಗೆ ಯಾವುದೇ ರೀತಿಯ ಅಸಹ್ಯ ಇಲ್ಲ, ಅವಮಾನ ಇಲ್ಲ.
ಯಾಕಂದರೆ ಅದರಿಂದ ನಾನು 3 ಹೊತ್ತು ನನಗೇನು ಬೇಕೋ ರುಚಿಯಾಗಿ ತಿಂತೀನಿ, ನನಗೇನು ಬೇಕೋ ತೊಗೋತೀನಿ, ನನಗೆ ಹೆಂಗೆ ಬೇಕೋ ಹಂಗಿರ್ತೀನಿ. ಸೊ ಅದರಲ್ಲಿ ಮಾಡೋ ಕೆಲಸದ ಮೇಲೆ ಯಾವುದೇ ರೀತಿ ಅಹಂಕಾರ, ಜಂಬ, ಅಸಹ್ಯ ಯಾವುದೂ ಇಲ್ಲ ನನಗೆ ಅಂತ ಹೇಳ್ಬೋದು. ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಚಾರು ಊಟ ಮಾಡಿಸೋಣ ಅಂತ ಬಂದೆ. ನಂಗೆ ಬೇಡಮ್ಮ ಅಂತ ಮಲ್ಕೊಂಬಿಟ್ಟಿದ್ಲು ಅವಳು ಕೈಕಾಲು ಮುಖ ಎಲ್ಲ ತೊಳೆದು. ಸೊ ಅನ್ನ ಟೊಮೆಟೊ ಗೊಜ್ಜು, ನಾನು ಚಾರು ಇಬ್ಬರೇ. ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದ, ಅವನು ಇನ್ನೂ ಬಂದಿರಲಿಲ್ಲ. ಅವನ್ನ ನಾನೇ ಹೋಗಿ ಕರ್ಕೊಂಬರ್ಬೇಕಾಗಿತ್ತು. ನೋಡಿದೆ, ಎದ್ರುಕೊಂಬಿಟ್ಟಿದ್ದಾಳೆ ಗಾಯ್ಸ್. ಜ್ವರ ಬಂದಂಗೆ ಆಗ್ಬಿಟ್ಟಿದೆ ಅವಳಿಗೆ. ಅದು ಯಾವ ಥರ ಬಿದ್ಲು ಅಂದರೆ ಜಾರ್ಕೊಂಡು ಹೊರಟೋದ್ಲು. ಅವಳೇ ಹೇಳಿದ್ಲು ತುಪ್ಪ ಚಾರುಗೆ ಜ್ವರ ಬಂದ್ಬಿಟ್ಟಿದೆ, ಮಾತ್ರೆ ತರೋಣ ಅಂತ ಬಂದು ಹಾಸ್ಪಿಟ್ಲಿಗೆ. ಪೆಟ್ರೋಲೇ ಖಾಲಿ ಆಗಿಬಿಟ್ಟಿದೆ, ಗಾಡೀಲಿ ನೋಡ್ಕೊಳ್ಳೇ ಇಲ್ಲ. ಪೆಟ್ರೋಲ್ ಬಂಕ್ ಹತ್ರ ಬಂದರೆ ಪೆಟ್ರೋಲ್ ಬಂಕು ಕ್ಲೋಸು ನೋಡಿ, ಗೇಟೇ ಹಾಕ್ಬಿಟ್ಟಿದ್ದಾರೆ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲೇ ಇಲ್ವಂತೆ. ಪಾಪ ಚಾರು ಬಿದ್ದಲೆಲ್ಲ ಇಲ್ಲೆಲ್ಲ ಸ್ಮೆಲ್ಲಾಗಿ ರಕ್ತನೇ ಬಂದ್ಬಿಟ್ಟು ಊದ್ಕೊಂಡ್ಬಿಟ್ಟು ಜ್ವರವೇ ಬಂದ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋಗಿ ತೊಗೊಂಬರೋಣ ಅಂತ ಬಂದೆ, ಗಾಡೀಲಿ ಪೆಟ್ರೋಲು ಇಲ್ಲ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲು ಇಲ್ಲ. ಏನು ಮಾಡೋದು ಗೈಸ್? ಸತೀಶಿಗೆ ಫೋನ್ ಮಾಡಿದ್ರೆ ಕಲಾಮಂದಿರ ಹತ್ರ ಇದ್ದಾರಂತೆ. ಬರ್ತಾಯಿದ್ದೀನಿ, ಕಾಯ್ತಾಯಿರು, ವೆಯ್ಟ್ ಮಾಡ್ತಾಯಿರು ಅಂತ ಇದ್ದಾರೆ. 10 ನಿಮಿಷ ಆಯಿತು ಇಲ್ಲಿ ಬಂದು ನಿಂತ್ಕೊಂಡು. ರೋಡಲ್ಲೆಲ್ಲ ನನ್ನೇ ನೋಡ್ತಾವ್ರೆ, ಯಾಕೆ ಅಮ್ಮ ಹಿಂಗೆ ಅಂಬೋ ಭಿಕ್ಷುಕಿ ಥರ ಪೆಟ್ರೋಲ್ ಬಂಕ್ ಮುಂದೆ ನಿಂತ್ಕೊಳ್ಳೆ. ಲೈಫಲ್ಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ಪಾಡ್ನ ಪೆಟ್ರೋಲ್ ಬಂಕ್ ಮುಂದೆ ಸತೀಶ್ಗೆ ಫೋನ್ ಮಾಡ್ಕೊಂಡು ನಿಂತಿದ್ದೆ. ಯಾರೋ ಒಬ್ಬ ಮಿನಿ ಕಾರಲ್ಲಿ ಬಂದವನು ನನ್ನ ಹತ್ರ ದುಡ್ಡು ತೋರಿಸ್ಬಿಟ್ಟು, ಬನ್ನಿ ಮೇಡಮ್ ಪೆಟ್ರೋಲ್ ಕೊಡಿಸ್ತೀನಿ, ಬನ್ನಿ ಮೇಡಮ್ ಗಾಡಿ ಹತ್ತಿ, ಕಾರ್ ಹತ್ತಿ ಅಂತ ಹೇಳ್ತಾ ಇದ್ದಾನೆ. ನನಗೆ ತೀರಾ ಅಸಹ್ಯ ಆಗೋಯ್ತು. ಅವಾಗಿಂದ ಕಾಯ್ತಾ ಇದ್ದೀನಿ, ಒಳ್ಳೆ ಭಿಕ್ಷುಕಿ ಥರ ಇಲ್ಲಿ ನಿಂತ್ಕೊಂಡು ರೋಡಲ್ಲಿ. ಅದು ಯಾರೋ ಒಯ್ಯ ಒಳಕ್ಕೆ ಹಾಕೋ ಕಾರ್ ತೊಗೊಬಂದವನೇ ಕಣೋ, ದುಡ್ಡು ಹಿಡ್ಕೊಂಡು ಬನ್ನಿ ಹತ್ತಿ ಪೆಟ್ರೋಲ್ ಕೊಡಿಸ್ತೀನಿ ಅಂದ್ಕೊಂಡು ಇಲ್ಲಿ ನಿಂತಿದ್ರೆ. ಏಯ್ ಥೂ, ಅಸಹ್ಯ. ಅವನು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಯಾರಪ್ಪ? ಆಯ್ತು. ಸೊ ಸತೀಶ್ ಕಲಾಮಂದಿರದ ಈ ಥರ ಹುಡುಗರನ್ನ ಕರ್ಕೊಂಡು ಆನ್ ದ ವೇ ಬಂದು ನನಗೆ ಪೆಟ್ರೋಲ್ ಕೊಟ್ಬಿಟ್ಟು ಮತ್ತೆ ಫಂಕ್ಷನ್ ನಡೀತಾ ಇರೋಂಥ ಜಾಗಕ್ಕೆ ಹೋದರು. ಚಾರುಗೆ ಜ್ವರ ಬಂದಾಗ ಡಾಕ್ಟ್ರು ಬರ್ಕೊಟ್ಟಿದ್ರಲ್ಲ ಸ್ಲಿಪ್ಪು, ಅದನ್ನು ಹಂಗೆ ಇಟ್ಕೊಂಡಿದ್ದೆ, ಏನು ಕಾರು ಬೇಕಾಗುತ್ತೆ ಅಂತ. ಸೊ ಹೀಗೆ ಯಾಕಂದರೆ ಇವತ್ತು ಸಂಡೇ ಬೇರೆ, ಯಾವುದೂ ಕ್ಲಿನಿಕ್ ತೆಗ್ದಿರಲ್ಲ. ನಾನಂತ ಸಣ್ಣ ಪುಟ್ಟದಕ್ಕೆಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಲ್ಲ, ಯಾಕಂದರೆ ನಾಳೆ ಟೆಸ್ಟ್ ಇದೆಯಲ್ವಾ, ಇನ್ನು ಫುಲ್ ಜ್ವರ ಬಂದುಬಿಟ್ರೆ ಅಂದ್ಬಿಟ್ಟು ಭಯಕ್ಕೆ 1-2 ಮಾತ್ರೆ ತೊಗೊಂಡೋಗೋಣ ಅಂತ ಮೆಡಿಕಲ್ ಸ್ಟೋರ್ಗೆ ಬಂದೆ. ಅವರು ಪೇಷಂಟ್ ನೇಮ್ ಏನು, ಏಜ್ ಏನು ಎಲ್ಲ ಕೇಳ್ತಾ ಇದ್ದಾರೆ. ಈ ನಡುವೆ ಸುಮ್ಮನೆ ಹಂಗೆಲ್ಲ ಯಾರ್ಯಾರಿಗೂ ಎಲ್ಲ ಟ್ಯಾಬ್ಲೆಟು ಕೊಡೋದಿಲ್ಲ. ಸೊ ಎಲ್ಲ ಸೆಕ್ಯೂರಿಟಿ ಚೆಕ್ ಮಾಡಿ ಕೊಡೋವಂಥದ್ದು. ನಾನು ಯಾಕೆ ಇಷ್ಟೊಂದೆಲ್ಲ ವಿಚಾರಿಸ್ಕೊತಾ ಇದ್ದಾರಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. 3 ಹನಿ ಕೇಕು ಫ್ರೆಶಾ? ಹಾಂ, ಪಾರ್ಸಲ್ ಕೊಟ್ಬಿಡಿ. ಟೆಂಟ್ 3 ಡೈರಿ ಮಿಲ್ಕ್ ಕೊಡಿ. ಕರೆಂಟ್ ಹೊಡಿಯುತ್ತೆ, ಈ ಕಡೆ ಬಾ. ಸರಿ ಹೋಯ್ತಾ? ಐಸ್ ಕ್ರೀಮ್ ಕೊಡಿ, ಇದು 3. ಏಯ್, ಝೂ ನೋಡ್ದಾ ಅನಿಮಲ್ಸ್ ನೋಡ್ದಾ? ನನ್ನ ಬಿಟ್ಟು ಹೊಟ್ಟೋಗಿದ್ದೆ, ನನ್ನ ಬಿಟ್ಟೋಗಿದ್ದೆ, ನನ್ನ ಕರ್ಕೊಂಡೋಗಿಲ್ಲ ನೀನು? ಹಾಂ, 3 ಕೊಡಿ. ನನ್ನ ಕರ್ಕೊಂಡೋಗಿಲ್ಲ ನೀನು? ನನ್ನ ಕರ್ಕೊಂಡೋಗಿಲ್ಲ. ಅವನಿಗೆ ಚಾಕ್ಲೇಟ್ ತಿಂದ್ಬಿಡ್ಬೇಕು. ಐಸ್ ಕ್ರೀಮ್ ಇಲ್ಲ, ಕೊಡ್ಸಲ್ಲ ನಿಂಗೆ, ಕೊಡ್ಸಲ್ಲ. ನನಗೆ ಪಪ್ಪಿ ಕೊಡ್ತಾರ, ಅವಳಿಗೆ ಪಪ್ಪಿ ಕೊಡ್ತಾರ? ನಾನು ಕೊಡಿಸ್ಲಿ ಅಂತ ಅವನು. ಏನು ಥ್ಯಾಂಕ್ ಯು? ಅದು ಕೊಡಿ ಕಪ್ಪು. 10 ರೂಪಾಯಿ ಕೊಡಿ 3. ತಿಂತಾನೆ, ಯಾಕೆ ತಿನ್ಸಿದ್ರೆ? ಅದೊಂದು ಕೊಡಿ, ಕೋನ್ ಯಾರು ನಿಂಗ? ಕೋನ್ ಒಂದು ಕೊಡಿ. ಹಾಂ, ಆಮೇಲೆ ಅಷ್ಟೇ ಕೊಡಿ, ಸಾಕು. ಸಾಕು. ಪಪ್ಸಿ ಇದೆಲ್ಲ ರೋಲ್, ವೆಜ್ ರೋಲ್ ಇಲ್ಲ ಅಂತಿರಲ್ಲ. ಇಷ್ಟೊತ್ತಲ್ಲಿ ಬಂದರೆ ಏನಿರುತ್ತೆ? ಸಂಡೇ ಇವತ್ತು. ಅದೇ ಹೌದು. ಇವತ್ತಂತೂ ಕಂಪ್ಲೀಟ್ ಡೇ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಅಷ್ಟು ಬೇಗ ಮುಗ್ದೇ ಹೋಯ್ತು ಸಂಡೇ.
ಸೊ ಸತೀಶ್ ಅಂತೂ ಎಷ್ಟೊತ್ತಿಗೆ ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಸೊ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾಯಿತ್ತು. ಯದಪ್ಪಂಗೆ ಅಂತ ಒಂದು ಕೋನ್ ಐಸ್ ಕ್ರೀಮ್ ತಂದಿದ್ದೆ, ನನ್ನ ಮಗ ಕಿತ್ಕೊಂಡು ತಿನ್ಕೊಂಡ. ಅವನು ಪಾಪ ಕಪ್ ಐಸ್ ಕೂತ್ಕೊಂಡು ತಿಂತಾಯಿದ್ದಾನೆ. ಒಟ್ನಲ್ಲಿ ಅವ್ನಿಗೆ ಐಸ್ ಬೇಕು, ಅದೇ ಬೇಕು ಇದೇ ಬೇಕು ಅಂತಲ್ಲ, ಐಸ್ ಬೇಕು, ಚಾಕ್ಲೇಟ್ ಬೇಕು. ನೋಡ್ತಾ ರಾತ್ರಿ 9:30 10 ಗಂಟೆ ಆಯಿತು ಗೈಸ್. ಇಬ್ರಿಗೂ ಓದಿಸಿ ಬಾರಿಸಿ ನಾನು ಸ್ವಲ್ಪ ಪೂಜೆ ಸಾಮಾನು ನಾಳೆ ದೇವಸ್ಥಾನಕ್ಕೆ ತೊಗೊಂಡೋಗೋಕ್ಕೆ 1001 ಬತ್ತಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ನಾಳೆ. ಅದ್ರದ್ದು ಎಣ್ಣೆ, 5 ಥರದ್ದು ಎಳ್ಳೆಣ್ಣೆ, ಆ ಥರದ್ದೆಲ್ಲ ಮಿಕ್ಸದು ಎಣ್ಣೆ, ಆಮೇಲೆ ರಂಗೋಲಿ ಹುಡಿ ಖಾಲಿಯಾಗಿತ್ತು. ಅದು ಈ ಥರದ್ದೆಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಬಂದೆ. ದೇವಸ್ಥಾನದ್ದು ಪೂಜೆ ಸಾಮಾನು ಅದೆಲ್ಲ ನೋಡಿ ಮಾಡಿ ತೊಗೊಂಬಂದೆ. ಮಕ್ಕಳು ಕೂಡ ಊಟ ಮಾಡಿ ಅನ್ನ ಸಾಂಬಾರು ಮಲ್ಕೊಂಡ್ರು. 10:30 ತನಕ ಬರ್ದಾಯಿತು ಅವರಿಬ್ಬರದೂ. ಇದು ಪಾಪು ಜೊತೆ ಆಟ ಆಡೋದು ಬರೆಯೋದು ಹಿಂಗೆ ಆಗ್ತಾಯಿತ್ತು. ಬಟ್ ನನಗೆ ಹೊಟ್ಟೆನೂ ಹಸುಲಿಲ್ಲ. ಊಟ ಮಾಡೋಣ ಅಂದರೆ ನಿದ್ರೆ ಮಾಡೋಣ ಅಂದರೆ ನಿದ್ರೆನೂ ಬರ್ತಾಯಿಲ್ಲ. ಏನು ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡು ಒಂದು ರೀಲ್ಸ್ ಮಾಡಿದೆ. ತುಂಬ ಫೀಲಿಂಗ್ ಲೋ 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 ಲೋ, ಕಣ್ಣಲ್ಲಿ ನೀರು ಬಂದು ಮನಸ್ಸಿನ ಭಾರ ಎಲ್ಲ ಈಚೆ ಬರೋ ತನಕ ಅದು ಮೂಡು ನನಗೆ ಸರಿ ಹೋಗಲ್ಲ. ಸೊ ಎಷ್ಟೊತ್ತಿಗಾದರೂ ಬರಲಿ ಅಂತ ಅಂದ್ಕೊಂಡು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೋಗಿದ್ದೆ, ದಬ್ಬಕೊಳ್ಳೋಣ ಅಂತ ಮಲ್ಕೊಂಡೆ. ಬಟ್ ನಿದ್ರೆ ಅಂತೂ ಬರಲೇ ಇಲ್ಲ. ಬೆಳಗ್ಗೆ 2 ಗಂಟೆಗೆ ಎಚ್ಚರಿಕೆ ಆಗೋಯ್ತು. 1:30 ಐ ಥಿಂಕ್ ಸತೀಶ್ ಬಂದಾಗ ಆವಾಗ ತಾನೇ ನಿದ್ರೆ ಬರ್ತಾಯಿತ್ತು. ಅವರು ಡೋರು ಸೌಂಡ್ ಮಾಡಿದ ತಕ್ಷಣ ನಿದ್ರೆ ಹೊರಟೋಯ್ತು. ಬಟ್ ಬಾಗಿಲು ತೊಳೆದು ರಂಗೋಲೆ ಹಾಕಿ 4 ಗಂಟೆ ಮನೆ ಕೆಲಸ ಮಾಡೋಕ್ಕೆ ಶುರು ಹಚ್ಕೊಂಡೆ. ಇನ್ನೂ ಟೈಮ್ ಇದೆಯಲ್ಲ, ವಾಕ್ ಹೋಗಿ ಬಂದುಬಿಡೋಣ ಅಂತ ಅನ್ಕೋತಾ ಇದ್ದೆ. ಸೊ ಫಸ್ಟಿಗೆ ಬಾಗಿಲು ತೊಳೆದು ರಂಗೋಲೆ ಹಾಕ್ತೀನಿ. ರಂಗೋಲೆ ಹೇಗಿದೆ ಇವತ್ತಿನ ರಂಗೋಲೆ ಕಮೆಂಟಲ್ಲಿ ಹೇಳಿ. ಆಮೇಲೆ ಮೇಯ್ನ್ ಡೋರೆಲ್ಲ ಒರೆಸ್ಕೊಂಡು, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು, ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿಕೊಂಡು, ಪೋರ್ಟಿಕೋ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಆರಾಮಾಗಿ ಮಲಗಿದ್ದಾರೆ ನೋಡಿ. ನಾನು ಆಲ್ರೆಡಿ ರಂಗೋಲೆ ಹಾಕಿ ಮೇಲೆ ಬಂದು ಮೇಲೆ ಕೆಲಸ ಶುರು ಹಚ್ಕೊಂಡಿದ್ದೀನಿ. ಪೋರ್ಟಿಕೋ ಫುಲ್ ಕ್ಲೀನ್ ಆಯಿತು. ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಮುಂದೆಗಡೆ ಏನಿದೆ ಪೋರ್ಟಿಕೋ, ಬೆಂಚು ಪ್ರತಿಯೊಂದು ಎಲ್ಲ ಕ್ಲೀನ್ ಮಾಡಿ. ಸೊ ಇನ್ನೂ ಟೈಮ್ ಇದೆಯಲ್ಲ, ವಾಕ್ ಹೋಗಿ ಬರೋಣ. ಆಮೇಲೆ ಬಂದು ಸೋಫಾ ಕವರೆಲ್ಲ ಹಾಕೋಣ ಅಂದ್ಕೊಂಡೆ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರಾತ್ರಿ ಏನೇನು ಓದಿಸ್ದೆ ಬರೆಸ್ದೆ ಎಲ್ಲ ರಿವಿಷನ್ ಮಾಡೋಣ ಅಂತ ಬುಕ್ ತೊಗೊಂಡು ಕೂತ್ಕೊಂಡು ಓದ್ಕೊ ಅಂತ ಹೇಳಿಬಿಟ್ಟು ನಂದೇನಿದೆ ಬ್ಯಾಲೆನ್ಸ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವಿಕ್ಕಿಗೆ ಇವತ್ತು ಕರೆಕ್ಟಾಗಿ ಟ್ಯೂಷನ್ ಇತ್ತು. ಅವನು ಕೂಡ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನಿಗೂ ಕೂಡ ಸ್ವಲ್ಪ ಹೊತ್ತು ಇವತ್ತು ಅವನಿಗೆ ಟ್ಯೂಷನಲ್ಲಿ ಮ್ಯಾಥ್ಸ್ ಟೆಸ್ಟ್ ಇದೆ, ಕ್ಲಾಸಲ್ಲಿ ಸೈನ್ಸ್ ಟೆಸ್ಟ್ ಇದೆ. 2 ಟೆಸ್ಟು. ನನಗೆ ಯಾಕಮ್ಮ ಈ ಥರ ಹಿಂಸೆ, ನಾನೇನಮ್ಮ ಮಾಡಲಿ ಅಂತಾನೆ. ಏನು ಮಾಡೋಕ್ಕಾಗಲ್ಲ, ಈ ವರ್ಷವೇ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ನನಗೂ ಅಷ್ಟೇ. ಸೊ ಇವಳಿಗೆ ಕನ್ನಡ, ಅವನಿಗೆ ಮ್ಯಾಥ್ಸು ಮತ್ತು ಸೈನ್ಸು 2 ಸಬ್ಜೆಕ್ಟು. ನಾನು ಫಸ್ಟಾ ನೀನು ಫಸ್ಟಾ, ಆರ್ಗ್ಯುಮೆಂಟು, ವಾದ ಮಾಮೂಲಿ. ಅರ್ಲಿಯಿಂದ ಮಾರ್ನಿಂಗ್ ನೋಡಿ ಮ್ಯಾಥ್ಸ್ ಮಾಡ್ತಾಯಿದ್ದಾನೆ ಇವಾಗ. ಸೊ ಅಮ್ಮ ನೀನು ನಂದೆಲ್ಲ ತೆಗಿಬೇಡ, ಅವನೊಂದೆಲ್ಲ ತೋರಿಸ್ಬೇಡ, ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂತಲೇ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಗೈಸ್. ದೊಡ್ಡವನಾಗ್ತಾ ಇದ್ದಾನೆ ಈಗ ನನ್ನ ಮಗ. ಅವರೆಲ್ಲ ಟ್ಯೂಷನಿಗೆ ಹೋದ್ಮೇಲೆ ನನ್ನ ಕೆಲಸಗಳನ್ನ ನಾನು ಮಾಡ್ಕೋಬೇಕಲ್ವ. ಬ್ಯಾಲೆನ್ಸ್ ಏನೇನು ಕೆಲಸಗಳಿದೆ ಎಲ್ಲ ಶುರು ಹಚ್ಕೊಂಡೆ. ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂತು. ವಿಕ್ಕಿ ಟ್ಯೂಷನ್ಗೆ ಹೋದ. ಸ್ನಾನ ಆಯಿತು, ಸತೀಶ್ದು ಕೂಡ ಸ್ನಾನ ಆಯಿತು. ನಾನು ಕೂಡ ಎಲ್ಲ ಸೋಫಾ ಕವರ್ಸ್, ಬ್ಲ್ಯಾಂಕೆಟ್ಸ್ ಎಲ್ಲ ಹಾಕಿ ಸೊ ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಒಂದು ಕೆಲಸ ಬ್ಯಾಲೆನ್ಸ್ ಇದೆ. ಏನಪ್ಪ ಅಂದರೆ ಕಸ ಗುಡಿಸಿ ಮನೆ ಒರೆಸ್ಬೇಕು. ಕಸ ಗುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ. ಚಾರು ಸ್ನಾನ ಮಾಡ್ತಾಯಿದ್ದಾಳೆ, ಅವಳದು ತಲೆ ಸ್ನಾನ ಇವತ್ತು. ಸೊ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದುಬಿಟ್ಟು ತಿಂಡಿಗೆ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ. ದೋಸೆ ಹಾಕಬೇಕು, ಆಮೇಲೆ ಹಾಕ್ತೀನಿ. ಪೂಜೆ ಎಲ್ಲ ಆದಮೇಲೆ ಫಸ್ಟ್ ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಬೇರೆದಾಕಿ ನೆನ್ನೆ ಎಲ್ಲ ವಾಶ್ ಮಾಡಿದ್ದೆ, ಕೆಮ್ಮಾಗಿಬಿಟ್ಟಿದೆ. ಸೊ ಒಂದು ಕಸ ಒಂದು ಗುಡಿಸಿ ಮನೆ ಕ್ಲೀನ್ ಮಾಡಿದ್ರೆ ಡನ್. ಅದೇ ಗ್ಯಾಪಲ್ಲಿ ಫಸ್ಟು ನಾನು ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮತ್ತು ದೋಸೆನ ಹಾಕ್ತಾಯಿದ್ದೀನಿ. ದೋಸೆ ಬ್ಯಾಟರ್ ನೆನ್ನೆ ರುಬ್ಬಿಟ್ಟದಂಥದ್ದು ಗ್ರೈಂಡರಲ್ಲಿ ರುಬ್ಬಿಟ್ಟಿದ್ದಾಗ ಎತ್ತಿಟ್ಕೋತೀನಿ ಫ್ರಿಜ್ಗೆ. ದೋಸೆ ಹಾಕ್ಕೋಬೇಕು ಅಂದಾಗ ತವ ಮೇಲೆ ಒಂದು ಅರ್ಧ ಗಂಟೆ ಈಚೆ ಎತ್ತಿಟ್ಬಿಟ್ಟು ಹಾಕೋತೀನಿ. ಬಿಸಿ ಬಿಸಿ ದೋಸೆ ಡಬ್ಬಿ ಕಟ್ಟಲೇಬೇಕಲ್ವ. ಸೊ ಅದ್ರ ಜೊತೆ ಕಸ ಗುಡಿಸ್ಕೊಳ್ಳೋದು, ಹೀಗೆ ಸಣ್ಣ ಪುಟ್ಟ ಕಾಯೋ ತನಕ ಫ್ರೀಯಾಗಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ಅಲ್ಲಿಂದಲೇ ಪಾತ್ರೆ ತೊಳ್ಕೊಳ್ಳೋದು, ಅಲ್ಲಿಂದಲೇ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಇವಾಗ ಅದ್ರ ಜೊತೆಗೆ ಅಲ್ಲಿಂದಲೇ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಚಾರು ಕೂಡ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ಲು. ಅವಳಿಗೂ ತಿಂಡಿ ಕೊಟ್ಬಿಟ್ರೆ ಕಂಪ್ಲೀಟ್ ಎಲ್ಲ ಕೆಲಸ ಮುಗೀತು ಗೈಸ್. ಸೊ ನೋಡಿ ಎಲ್ಲ ನೀಟಾಗಿ ಎಲ್ಲ
ಒರೆಸಿ ಯಾವ ಮ್ಯಾಟ್ ಎಲ್ಲೆಲ್ಲ ಹಾಕಬೇಕು ಅಲ್ಲೆಲ್ಲ ಹಾಕಿಬಿಟ್ಟು ಎಲ್ಲ ಒಂಥರ ಫ್ರೆಶ್ 7 ಗಂಟೆಗೆ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ರೆ ಮನಸ್ಸಿಗೆ ಸಮಾಧಾನ. ಬಟ್ಟೆ ಒಗೆದು ಸ್ನಾನ ಮಾಡ್ಕೊಳ್ಳೋದು ಒಂದೇ ಕೆಲಸ ಬ್ಯಾಲೆನ್ಸು. ಜೊತೆಗೆ ಹೂವು, ತುಳಸಿ, ಗಣಗ್ಲ ಹೂವು, ಮಲ್ಲಿಗೆ ಹೂವು ಎಲ್ಲ ಹಿಂದಿನ ದಿನವೇ ತರಿಸಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಸುಗಂಧರಾಜ, ಹಾರಗಳು. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಂದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ. ಸುಮಾರು ಜನ ಹೇಳ್ತಿರ್ತಾರೆ, ದೇವ್ರ ಮನೆ ಹೇಗೆ ರೆಡಿ ಮಾಡ್ತೀರಾ, ಕಂಪ್ಲೀಟ್ ಒಂದು ವ್ಲಾಗ್ ಮಾಡಿ ಹಾಕಿ ಅಂತ. ನನಗೆ ಟೈಮ್ ಆಗೋದಿಲ್ಲ, ಅರ್ಜೆಂಟಲ್ಲಿ ಮಾಡ್ಕೋತಾ ಇರ್ತೀನಿ. ಇನ್ನು ಇಷ್ಟೆಲ್ಲ ಗೋಡೌನ್ಗೆಲ್ಲ ಹಾಕಬೇಕು ಹೂವುಗಳೆಲ್ಲ. ಸೊ ಎಲ್ಲೆಲ್ಲಿ ಅರ್ಶಿನ ಕುಂಕುಮ ಹಚ್ಬೇಕು ಅಲ್ಲೆಲ್ಲ ಹಚ್ಕೋತಾ ಇದ್ದೀನಿ. 7:30 ಆಗೇ ಹೋಯ್ತು ಗಾಯ್ಸ್. ಎಷ್ಟು ಬೇಗ ಟೈಮ್ ಆಗುತ್ತಪ್ಪ, ಟೈಮ್ ಏನು ಓಡ್ತಾಯ್ತಪ್ಪ ಅಂತ ಅನಿಸುತ್ತೆ. ವಾರಗಳಲ್ಲೇ ಹೀಗೆ ಏನೂ ಮಾಡೋಕ್ಕಾಗಲ್ಲ. ನಿಮಗೂ ಹೀಗೆ ಅನಿಸುತ್ತಾ ಕಮೆಂಟಲ್ಲಿ ಹೇಳಿ. ನನಗೊಂಥರ ಈ 7:30, 7:45 ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತು ಗುಲಾಬಿ ಹೂವಿನ ಹಾರ, ಮಲ್ಲಿಗೆ ಹೂವಿನ ಹಾರ, ತುಳಸಿ ಹಾರ, ಸೇವಂತಿಗೆ ಹೂವು ಎಲ್ಲ, ಆಮೇಲೆ ವಾಕಿಂದ ಬರುವಾಗ ದಾಸವಾಳ ಹೂವು ಅದೆಲ್ಲ ತೊಗೊಂಬಂದಿದ್ವಿ, ಪಾರ್ಕಲ್ಲಿ ಬಿಟ್ಟಿತ್ತು. ಧೂಪ ದೀಪ ಎಲ್ಲ ಹಚ್ಚಿ ತುಪ್ಪದ ಆರತಿ ಮಾಡಿ ಮನ್ಸಿಗೆ ಏನೋ ಒಂಥರ ಖುಷಿ ಆಯಿತು. ದೇವಸ್ಥಾನ ಹೋಗಬೇಕಿತ್ತು, ಮನೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡೆ. ಕಡೆಗಾರ್ತಿಗೆಲ್ಲಾದರೂ ಹೋಗೋಣ ಅಂತ ಟ್ರೈ ಮಾಡಿದ್ವಿ, ಬಟ್ ಕೆಲಸದ ಪ್ರೆಷರ್ಗಳಿಂದ ನಮ್ಮೂರಿಗೆ ಹೋಗೋಕ್ಕಾಗಲಿಲ್ಲ. ಇನ್ನು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕಾಗತ್ತಾ ಅಂತ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಮಹದೇಶ್ವರ ಹುಗೇ ಹುಗೇ, ಮಹದೇಶ್ವರ ಹುಗೇ ಹುಗೆಯನ್ನಿ ಹುಗೆಯನ್ನಿ ಹುಗೇ ಹುಗೇ ಹುಗೆಯನ್ನಿ ಹುಗೆಯನ್ನಿ ಹುಗೇ ಹುಗೇ, ಮುದ್ದು ಮೈಕಾರ ಪಾದಪ್ಪನ ಮಾದಪ್ಪನ ಪಾದಕ್ಕೊಂದ್ಸಲಿ ಹುಗೇ ನೀ ಹುಗೇ ಮಾದಪ್ಪ ಹುಗೇ. ಮಾದಪ್ಪ ಎಲ್ಲರನ್ನೂ ಕಾಪಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ನನ್ನ ಹಣೆ ಬರನೇ ಇಷ್ಟು ಅಂತ ಕಾಣುತ್ತೆ. ಇವತ್ತು ನಿಮ್ಮ ಸನ್ನಿಧಾನಕ್ಕೆ ನಾನು ಬರೋಕ್ಕಾಗ್ತಾಯಿಲ್ಲ. ನನ್ನ ಹುಟ್ಟೂರಲ್ಲಿ ಇವತ್ತು ನಿಮ್ಮ ಪರ ನನ್ನ ಕೈಲಾದ ಸೇವೆ ನಾನು ಮಾಡಿದ್ದೀನಿ. ನಿಮ್ಮ ಸೇವೆ ಮಾಡೋಕ್ಕೆ ಹೆಚ್ಚು ಶಕ್ತಿ ಕೊಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಪ್ರತಿ ಸಲ ನಿಮ್ಮ ಸನ್ನಿಧಾನಕ್ಕೆ ಬರಬೇಕು ಅನ್ಕೋತೀನಿ. ಕಾರ್ತಿಕ್ ಮಾಸದಲ್ಲಿ ಆಗ್ತಾಯಿಲ್ಲ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಹುಟ್ಟಿದಂಥ ಬೆಳೆದಂಥ ಮನೆ ಅಭಿವೃದ್ಧಿ ಆಗಲಿ, ಹಾಲುಗೆ ತಂಗುಕ್ಲಿ. ನಾನು ಮೆಟ್ಟು ಬಂದು ಬೆಳಗ್ತಾ ಇರೋ ಮನೆ ಕೂಡ ಅಭಿವೃದ್ಧಿ ಆಗಲಿ, ಹಾಲುಗೆ ತಂಗುಕ್ಲಿ. ಈ ಕಡೆ ಕಾರ್ತಿಕೆ ಬಂದರೆ ನಿಮ್ಮ ನೋಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ. ಯಾವಾಗ ಕರೆಸ್ಕೋತಿರೋ ಗೊತ್ತಿಲ್ಲ. ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ಈ ಜವಾಬ್ದಾರಿನೂ ಸಾಕು, ಎಲ್ಲನೂ ಸಾಕು ಅನ್ನಿಸಿದೆ ನನಗೆ. ಕಾಪಾಡಿ ಒಳ್ಳೇದು ಮಾಡಿ. ಮಕ್ಳಿಗೂ ಕೂಡ ತಿಂಡಿ ಹಾಕೊಟ್ಟೆ. ಅವನು ಕೂಡ ಟ್ಯೂಷನಿಂದ ಬಂದ. ನಮ್ಮ ಅಡುಗೆ ಹುಡುಗ ತಂದು ಬಿಟ್ಬಿಟ್ಟು ಹೋದ. ಸತೀಶ್ ಅಂತೂ ಇರಲಿಲ್ಲ, ಅವರಿಗಂತೂ ನಾವು ಫೋನ್ ಮಾಡೋಕ್ಕೆ ಹೋಗಲಿಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಸೊ ಇರಲಿ ಅಂತ ಅಂದ್ಕೊಂಡು ಫೈನಲಿ 1001 ಬತ್ತಿ ಹಚ್ಚೋಣ ಅಂತ ಎಲ್ಲನೂ ತೊಗೊಂಡು ಕೇಸರಿ ಬಾತ್ ಮಾಡಿಸ್ಕೊಂಡು ಬಾಳೆ ಎಲೆ ಎಲ್ಲ ಮುಚ್ಕೊಂಡು ಬಿಸಿಗೆ ಬಾಳೆ ಎಲೆ ಹಂಗೆ ಆಗ್ಬಿಟ್ಟಿದೆ. ದೇವಸ್ಥಾನಕ್ಕೆ ಬಂದು ಅಲ್ಲಿ ಎಲ್ಲ ಬೆಲ್ಲ ದೀಪ ಮಾಡೋಣ ಅಂತ ರೆಡಿ ಮಾಡಿಕೊಡ್ತಾಯಿದ್ದೆ. ತುಂಬ ಕ್ರೌಡ್ ಇತ್ತು. ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಒಂದು ಅಡಿಕೆ ಪ್ಲೇಟಿಗೆ ಸ್ವಸ್ತಿಕ್ ಬರ್ಕೋತಾ ಇದ್ದೀನಿ ಅರಿಶಿನ ಕುಂಕುಮದಲ್ಲಿ. ಹಾಲು, ಮೊಸರು, ಹಣ್ಣು, ಕಾಯಿ, ಹೂವು, ಮಲ್ಲಿಗೆ ಹೂವು ಪ್ರತಿಯೊಂದು ತಂದಿದ್ದೆ ದೇವಸ್ಥಾನಕ್ಕೆ. ಹಾರನ್ನು ಕೂಡ ತಂದಿದ್ದೆ ಇವತ್ತು. ಒಂದು ಸ್ವಸ್ತಿಕ್ ಎಲ್ಲ ಬರ್ಕೊಂಡು ಅರಿಶಿನ ಕುಂಕುಮದಲ್ಲಿ. ಆಮೇಲೆ ನಾನು ಆಗಲೇ ಹೇಳಿದಾಗೆ 1001 ಬತ್ತಿ ಹಚ್ಚೋಣ ಅಂತ ಒಂದು ದಪ್ಪದು ಹೊಸದು ಮಣ್ಣಿನ ದೀಪ ಕೂಡ ತಂದಿದ್ದೆ. ಅದಕ್ಕೆ 5 ಥರದ ಎಣ್ಣೆ ಮಿಕ್ಸ್ ಇರುತ್ತೆ, ಎಳ್ಳೆಣ್ಣೆ ಈ ಥರದ್ದೆಲ್ಲ. ಬೆಲ್ಲದ ದೀಪನೂ ಹಚ್ಚುತ್ತೀನಿ, ನಿಮ್ಮೆಲ್ರಿಗೂ ಗೊತ್ತು. ಅದ್ರ ಜೊತೆ ಮಧ್ಯ ಒಂದು ದೀಪ ಇಟ್ಬಿಟ್ಟು ಹಚ್ಚೋಣ ಅಂತ ಹೇಳಿ ಹಚ್ಚುತ್ತಾ ಇದ್ದೀನಿ. ತುಂಬ ಮನಸ್ಸಿಗೆ ತುಂಬ ನೋವಾಗಿದೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟೇ ಜೀವನ, ಲೈಫ್ ಅನ್ನೋ ಥರ ಆಗಿಬಿಟ್ಟಿದೆ. ನನಗಿಷ್ಟು ತಾಳ್ಮೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಆ ಭಗವಂತನೇ ನನಗೆ ಕೊಟ್ಟಿರಬೇಕು. ಮುಂಗೋಪಿ ಗಂಡನ ಕಟ್ಕೊಂಡಿದ್ಯಾ? ನಾನು ಮುಂಗೋಪಿನೇ, ಇಲ್ಲ ಅಂತಲ್ಲ, ಬಟ್ ಅವರಷ್ಟು ಅದೇನೋ ಅಂತಾರಲ್ಲ, ಎತ್ತಕ್ಕೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕು ಅಂತ. ಹಂಗಾಗಿದೆ. ಅವರು ಹೊರಗಡೆ ದುಡಿಬೋದು, ನಾನು ಒಳಗಡೆ ಅವ್ರಿಗಿಂತ ಹೆಚ್ಚಾಗಿ ದುಡಿತಾ ಇದ್ದೀನಿ. ಕಣ್ಣಿಗೆ ನಿದ್ದೆ ಇಲ್ದಿರ ಆರೋಗ್ಯ ಹಾಳು ಮಾಡಿಕೊಂಡು, ಮಕ್ಕಳು ನೋಡಿಕೊಂಡು ಅವ್ರ ಎಜುಕೇಷನ್ನು ರಾಮ 1 2. ನಾನಂತೂ ಯಾರನ್ನು ಮೆಚ್ಚಿಸೋ ಕಾಯಕ ಮಾಡ್ತಾಯಿಲ್ಲ.
ಭಗವಂತ ನೋಡಿದ್ರೆ ಸಾಕು, ಭಗವಂತ ಒಂದು ಅಪ್ರಿಷಿಯೇಷನ್, ಪ್ರಶಂಸೆ ಭಗವಂತನ ಕಡೆಯಿಂದ ಸಿಕ್ಕಿದ್ರೆ ಸಾಕು. ಇನ್ನು ಯಾರ ಕಡೆಯಿಂದನೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ನಾನು ಕೇಳ್ತಾ ಇರೋದು ನೆಮ್ಮದಿ. 3 ಹೊತ್ತು ತಿಂದ್ಯಾ, ಏನು ಮಾಡ್ತಾಯಿದ್ಯಾ ಅಂತ ಒಂದಿಷ್ಟು ಕೇಳೋ ಅಂಥ ಒಂದು ಮುಗ್ಧ ಮನಸ್ಸುಗಳು ನನ್ನ ಜೊತೆ ಇದ್ದರೆ ನನಗಷ್ಟೇ ಸಾಕು ಭಗವಂತ, ಇನ್ನೇನು ಬೇಡ. ಸೊ ಯಾವಾಗಲೂ ಕೆಲಸ ಪ್ರೆಷರ್, ಒತ್ತಡ ಅಂತ ಇದ್ಬಿಟ್ರೆ ಲೈಫ್, ಹೆಂಡ್ತಿ, ಮನೆ, ಮಠ, ಮಕ್ಕಳು ಏನಕ್ಕೆ ಅಲ್ವಾ? ಸೊ ಅಂತ ನನ್ನ ಪರ್ಸ್ನಲ್ ಅನಿಸಿಕೆ, ಅಭಿಪ್ರಾಯ ಅಷ್ಟೇ. ಮಾದಪ್ಪಂಗೆ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರು, ಎಕ್ಕದ ಹೂವಿನ ಹಾರ ಹಾಕಿದರು. ಮಾದಪ್ಪನ ನೋಡೋಕ್ಕೆ 2 ಕಣ್ಣು ಸಾಲೋದೇ ಇಲ್ಲ ಅಂತ ಅನಿಸ್ತಾಯಿತ್ತು ನನಗೆ. ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡೆ. ತುಂಬ ಕ್ರೌಡಿತ್ತು ಇವತ್ತಂತೂ ಟೆಂಪಲ್ ಫುಲ್ಲು. ಅವರು ಮಂಗಳಾರತಿ ಮಾಡ್ತಾಯಿದ್ರೆ ಶಿವಪ್ಪ ನಾನು 2 ಕಣ್ಣು ಸಾಲೋದಿಲ್ಲ ನೋಡೋಕ್ಕೆ. ಸೊ ನಿಜಕ್ಕೂ ಕಣ್ಣು ತುಂಬಿ ಬಂತು ಇವತ್ತು. ನಾನು ಕೂಡ ಆರತಿ ಎಲ್ಲ ಮಾಡಿ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ಸೊ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ. ತುಂಬ ಗಾಳಿ ಇತ್ತು, ಎಲ್ಲಪ್ಪ ಕೆಟ್ಟೋಗುತ್ತಾ ಅನ್ನೋ ಅಂಜಿಕೆ ಭಯದಲ್ಲೇ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನ ಇದ್ದರು ನನ್ನ ಅಂದಂಗೆ. ನಾನು ನಾನು ದೇವಸ್ಥಾನಕ್ಕೆ ಹೋದಾಗ ಐ ಥಿಂಕ್ 20 ಅನಿಸುತ್ತೆ. ಆವಾಗಲೇ ಎಷ್ಟು ಜನ ಬಂದು ಎಲ್ಲ ಆರತಿ ಮಾಡಿಟ್ಟಿದ್ದಾರೆ ನೋಡಿ. ಸೊ ಫೈನಲಿ ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇವಾಗ ಮಹದೇಶ್ವರನ ದೇವಸ್ಥಾನಕ್ಕೂ ಕೂಡ ಬಂದೆ. ಯಾಕಂದರೆ ನನ್ನ ಮಗಳು ಒಂದೇ ಅರ್ಜೆಂಟು, ಅಮ್ಮ ಬಾ ಹೋಗೋಣ, ಟೈಮ್ ಆಯಿತು. ಸೊ ಇದಿಷ್ಟು ಬೆಳಗ್ಗೆಯಿಂದ ನಡೆದಂಥದ್ದು. ಅಲ್ಲಿಂದ ಚಾರುನ ಸ್ಕೂಲ್ಗೆ ನಾನೇ ಬಿಟ್ಟು ಮಾತ್ರೆ ಕೊಟ್ಟೆ. ಒಂದು ಮೈ ನೋವು ಬಂದರೆ ಒಂದು ಮಾತ್ರೆ ತಗೋ ಅಂತ ಹೇಳಿ ಅವಳು ಆ್ಯಕ್ಚುಲಿ ಎದ್ರುಕೊಂಬಿಟ್ಲು ಬಿದ್ದಿದ ತಕ್ಷಣ ಅನಿಸುತ್ತೆ. ನನಗೆ ದೇವಸ್ಥಾನದಲ್ಲಿ ನಾನು ಪ್ರಸಾದ ತೊಗೊಂಡೋಗಿದ್ದೆ, ನನಗೂ ಕೂಡ ಪ್ರಸಾದ ಕೊಟ್ಟರು. ಸೊ ಇದು ಏನು ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್, ಮತ್ತು ಸಿಹಿ ಪೊಂಗಲ್ ದೇವಸ್ಥಾನದ್ದು ಪ್ರಸಾದನ ತಿನ್ನಲೇಬೇಕು, ಬೇಡ ಅನ್ನಬಾರ್ದು. ಹಾಗೆ ನಾನು ಚೂರು ತಿಂದೆ. ನೋಡಿದ್ರಲ್ಲ ಏನೇನಾಗಿದೆ ಏನು ಎತ್ತ ಅಂತ. ಆ್ಯಕ್ಚುಲಿ ಇವತ್ತು ಚಾರನ ನಾನೇ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟಂಥದ್ದು. ಇವತ್ತು ಅವಳನ್ನ ಸ್ಕೂಲಿಗೆ ಕಳಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಜ್ವರ ಕಮ್ಮಿ ಆಗಲಿಲ್ಲ ಅಂತಂದರೆ ನಿಜಕ್ಕೂ ಕಳಿಸ್ತಿರ್ಲಿಲ್ಲ. ಬಟ್ ಇವತ್ತು ಟೆಸ್ಟ್ ಇದೆ ಅವಳಿಗೆ, ಕನ್ನಡ FA3. ಅಂದರೆ ಇನ್ನು ಅದು ಅಬ್ಸೆಂಟ್ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ ಕಳಿಸಿದಂಥದ್ದು. ಸೊ ಮಕ್ಕಳನ್ನ ನಾನು ಹೇಳೋದು ಒಂದೇ, ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ತುಂಬ ಸಾಫ್ಟಾಗಿ, ತುಂಬ ಮೃದುವಾಗಿ, ತುಂಬ ಡೆಲಿಕೇಟೆಡಾಗಿ ಬೆಳೆಸಬೇಡಿ. ಸುಮಾರು ಜನ ನನಗೆ ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ನನ್ನ ಬಗ್ಗೆ ಗೊತ್ತಿಲ್ಲದೇ ನನಗೆ ಕಮೆಂಟ್ಸ್ಗಳನ್ನ ಮಾಡ್ತಾರೆ. ನೆಗೆಟಿವ್ ಆಗಿ ನನ್ನ ಬಗ್ಗೆ ಮಾಡಿದ್ರೆ ಓಕೆ, ನನ್ನ ಮಕ್ಕಳ ಬಗ್ಗೆನೂ ಕೂಡ ಹೀಗೆ ನೆಗೆಟಿವ್ ಆಗೇ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಥರ ತಮ್ಲೈನ್ನ ಬರ್ತಿರೋಂಥದ್ದು. ನಾನು ಕೇಳ್ಕೊಳ್ಳೋದು ಬಂದೆ, ಅದು ಹೆಣ್ಮಗು ಆಗಿರಲಿ ಗಂಡು ಮಗು ಆಗಿರಲಿ, ನಾನು ಇವತ್ತಿಂದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬೆಳೆಸಲೇಬೇಡಿ. ನಾಳೆ ಇದ್ರ ಬಗ್ಗೆ ತಲೆಯಲ್ಲಿಟ್ಕೊಂಡು ಮಕ್ಕಳನ್ನು ಇವಾಗಿಂದನೇ ಇಂಡಿಪೆಂಡೆಂಟಾಗಿ ಸ್ಟ್ರಾಂಗಾಗಿ ಬೆಳೆಯೋಕ್ಕೆ ಬಿಡಿ. ಇಂಡಿಪೆಂಡೆಂಟಾಗಿ ಬಿಡಿ ಅಂತ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಗೂ ಸಿಗಿಲ್ಲದೆ ಬಿಡಿ ಅಂತ ಅಲ್ಲ. ಸುಮಾರು ಜನ ನನಗೆ ಹೇಳ್ತಾರೆ, ನಿನ್ನ ಮಕ್ಳಿಗೆ ಒಳ್ಳೆ ಮ್ಯಾನರ್ಸ್ ಕಲಿಸಿಲ್ಲ, ನಿನ್ನ ಮಕ್ಕಳಿಗೆ ಮೂಗಲ್ಲಿ ಕೈ ಹಾಕೋತಾರೆ ನಿನ್ನ ಮಕ್ಕಳು, ಆಮೇಲೆ ನಿನ್ನ ಮಕ್ಕಳು ಜೋರಿದ್ದಾರೆ ಅಂತ. ಎಸ್, ಅಫ್ಕೋರ್ಸ್ ಇವತ್ತಿನ ಕಾಲದಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಜೋರು ಇರಲೇಬೇಕು. ಈ ಮೆತ್ತಗಿದ್ರೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಇದು ಕಲಿಗಾಲಗರು. ಸೊ ತುಳ್ದಾಕ್ಬಿಡ್ತಾರೆ. ಬೇರೆ ಹೊರ್ಗಡೆಯವರೇ ಯಾಕೆ, ನಮ್ಮವರೇ ನಮಗೆ ತುಳ್ದಾಕ್ಬಿಡ್ತಾರೆ. ಸೊ ಹಾಗಾಗಿ ಸ್ಟ್ರಾಂಗ್ ಆಗಿರಬೇಕು. ವಿಕಿಗೋಲ್ಸ್ಕೊಂಡ್ರೆ ಚಾರು ಇಸ್ ವೆರಿ ಸ್ಟ್ರಾಂಗ್. ಕಣ್ಣಲ್ಲಿ ಒಂದು ತೋಟ ನೀರು ಹಾಕಿಲ್ಲ ಪಾಪ ಹುಡುಗಿ, ಇಷ್ಟು ಊದಿದೆ. ಇದು ಏನಂತಾರೆ, ಇದು ಕಪಾಳ ದವಡೆ ಅಂತಾರಲ್ಲ, ಇಷ್ಟು ಊದಿದೆ. ನಾನು ಪ್ಯಾಂಪರ್ ಮಾಡಲಿಲ್ಲ. ನೀವು ಅನಿಸ್ಬೋದು ಅವಾಗ ನಿಮಗೆ, ನೀನು ಒಂದು ತಾಯಿನ, ಆ ಮಗು ಬಿದ್ದಿದೆ ರೇಗ್ತಾ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು. ನಾವು ಬಿದ್ದ ತಕ್ಷಣ ಪ್ಯಾಂಪರ್ ಮಾಡೋದು, ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಮುದ್ದು ಮಾಡೋಕ್ಕೆ ಹೋದರೆ ಅವ್ರು ಇನ್ನೂ ಡಬಲ್ ಮಾಡ್ತಾರೆ. ನಾವು ಅದನ್ನು ಇಗ್ನೋರ್ ಮಾಡಬೇಕು. ಏನಾಗಿಲ್ಲ ಬಿಡು, ಚಿಕ್ಕದು ತಾನೆ, ಸಣ್ಣ ತಾನೆ ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಿದ್ರೆ ಅವರು ಹೌದು ಇದು ಚಿಕ್ಕ ಗಾಯ, ಇದೇನಾಗಿಲ್ಲ, ಇಂಥ ದೊಡ್ಡ ಗಾಯಗಳನ್ನ ಲೈಫಲ್ಲಿ ಅನುಭವಿಸ್ಬೇಕಾಗತ್ತೆ. ಸೊ ಅಂಥದಕ್ಕೆ ನಾವು ಈಗಲಿಂದಾನೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಥರನೇ ನಾವು ಈಗಲಿಂದಾನೇ ಆ ಥರದಕ್ಕೆ ಕಷ್ಟಗಳಿಗೆ, ನೋವುಗಳಿಗೆ ಮನಸ್ಸನ್ನ ಫಿಸಿಕಲಿ, ಮೆಂಟಲಿ ನಾವು ಪ್ರಿಪೇರ್ ಮಾಡಿ ಬಿಟ್ಬಿಡ್ಬೇಕು. ಸೊ ನಾನು ಹಾಗೆ ಗೈಸ್ ರಫ್ ಆ್ಯಂಡ್ ಟಫ್ ಆಗೇ ಬೆಳೆಸಿದ್ದೀನಿ.
ಯಾಕಂದರೆ ನಾನು ಪಟ್ಟಿರೋ ನೋವು, ಪಡ್ತಾ ಇರೋ ನೋವು ಏನೇ ಆಗಿರಲಿ ನನ್ನ ಮಕ್ಕಳು ಪಡಬಾರ್ದು ಅನ್ನೋದು ಒಂದೇ. ಎಲ್ಲ ತಾಯಂದ್ರ ಆಶೆ ಅಭಿಲಾಷ ಅದೇನೆ. ಸೊ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಟ್ಟೆ. ಮತ್ತು ಇನ್ನೊಂದು ಏನಂದರೆ, ಸುಮಾರು ಜನ ನನಗೆ ಇಲ್ಲಿ ಬಂದು ಅಕೌಂಟ್ನ ನನ್ನ ಮೆಸೇಜ್ನ ಕಮೆಂಟ್ನ ಹಾಕ್ತೀನಿ ನೋಡಿ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಿಮ್ಮ ಪರ್ಸ್ನಲ್ ನಂಬರ್ನ ಈ ರೀತಿ DM-ಅಲ್ಲಿ ಹಾಕಲೇಬೇಡಿ. ಮಿಸ್ಯೂಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನು ಹೆಲ್ಪ್ ಬೇಕು ನಾನು ಮಾಡಿದ್ದೀನಿ, ಇಲ್ಲ ಅಂತಲ್ಲ, ನಾನು ಸುಮಾರು ಮಾಡಿದ್ದೀನಿ. ಇಸ್ಕೊಂಡರೆ ವಾಪಸ್ ಕೊಡ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು ವಾಪಸ್ ಕೊಟ್ಟಿಲ್ಲ. ಸೊ ಪರವಾಗಿಲ್ಲ. ನಾನು ಕಾಲ್ ಮಾಡಿದ್ದೆ, ಅದು ನಂಬರ್ ನಾಟ್ ಎಕ್ಸಿಟ್ ಅಂತ ಬರ್ತಾಯಿದೆ. ಅದು ಸರಿ ನಂಬರ್ ಇಲ್ಲ ಅಂತ ಅನ್ಕೋತೀನಿ. ಐ ಥಿಂಕ್ ನೀವು ಹಾಕಿರೋ ನಂಬರ್. ಬಟ್ ಇನ್ನೊಂದ್ಸಲಿ ಕರೆಕ್ಟಾಗಿರೋ ನಂಬರ್ನ ಹಾಕಿ, ಆಮೇಲೆ ಇನ್ನೊಂದು ದಯವಿಟ್ಟು ನನಗೇ ಹಾಕಿ ಬಂದ್ಬಿಟ್ಟು ನನ್ನ ವಿಡಿಯೋ ಕಮೆಂಟಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಕಾಲ ಸರಿ ಇಲ್ಲ ಗುರು, ಸರಿ ಇಲ್ಲ. ಸೊ ನಿನ್ನೆಯಿಂದ ಫೀಲಿಂಗ್ ಲೋ. ಯಾವುದ್ರ ಮೇಲೂ ಇಂಟ್ರೆಸ್ಟು ಇಲ್ಲ, ಮನಸ್ಸು ಇಲ್ಲ, ಒಂಥರ ಬೇಜಾರು. ಇದೆಂಥ ನಂದು ಜೀವನ ಅನ್ನೋ ಥರ ಸುಮಾರು ಜನ ಅನ್ಕೋತಾ ಇರ್ತಾರೆ, ನನಗೆ ಕಮೆಂಟಲ್ಲಿ ಹೇಳ್ತಾ ಇರ್ತಾರೆ, ನಿಮಗೆಲ್ಲ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಯಾಕಂಗೆ ಅನ್ಕೋತೀರಾ, ಯಾಕಂಗೆ ಇದು ಮಾಡ್ಕೋತೀರಾ ಅಂತ ಅಂದ್ಬಿಟ್ಟು. ನಾನು ಒಬ್ಬಳು ಮನುಷ್ಯ. ಸೊ ಎವ್ರಿ ಸ್ಮೈಲಿಂಗ್ ಫೇಸಸ್ ಈಸ್ ನಾಟ್ ಹ್ಯಾಪಿ ಅಂತಾರಲ್ಲ ಹಾಗೆ. ನಮ್ಮ ಮನೇಲಿ ಏನು ಗೊತ್ತಾ, ಸತೀಶ್ ಹೇಳಿದ್ದೇ ವೇದವಾಕ್ಯ. ಸ್ವಲ್ಪ ಜನ ಅನ್ಕೋಬೋದು ಸಿಸ್ ನೋಡೋಕ್ಕೆ ಸ್ಟ್ರಾಂಗ್ ಇದ್ದೀನಿ ಅಂತ, ಸಡನ್ನಾಗಿ ಆಲ್ಫಾ ಸಡನ್ ಎಲ್ಲರೂ ಆ ಥರನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು. ನಮ್ಮ ಮನೇಲೆಲ್ಲ ನನ್ನದೇ ವ್ಯವಹಾರ, ನಾನು ಹೇಳಿದ್ದೇ ನಡೆಯುತ್ತೆ ನಮ್ಮ ಮನೇಲಿ ಅಂತ. ಅವೆಲ್ಲ ಶುದ್ಧ ಸುಳ್ಳು, ಅವೆಲ್ಲ ಏನೂ ನಡೆಯಲ್ಲ. ಸೊ ನಮ್ಮ ಮನೇಲಿ ಎಲ್ಲ ಸತೀಶ್ ಹೇಳ್ದಂಗೆ ನಡಿಬೇಕು. ಇವತ್ತು ಆ್ಯಕ್ಚುಲಿ ನಿಜಕ್ಕೂ ಫೀಲಿಂಗ್ ಲೋ. ಯಾಕೆ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಇವತ್ತಂತೂ. ವರ್ಷಕ್ಕೊಂದ್ಸಲ ಈ ರೀತಿ ಆಗುತ್ತೆ. ಬಟ್ ಇವತ್ತು ಊರಿಗೆ ಹೋಗಬೇಕಿತ್ತು, ಹೋಗೋಣ, ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ವಿ. ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡು 4:30-5 ಗಂಟೆ ಅಷ್ಟರಲ್ಲಿ ಬರೋಣ. ಯಾಕಂದರೆ ಮಕ್ಳಿಗೂ ಟೆಸ್ಟ್ ಇದೆ ಗೈಸ್, ಅವ್ರನ್ನೂ ಅಬ್ಸೆಂಟ್ ಮಾಡ್ಸೋಕ್ಕಾಗಲ್ಲ. ನೈಟೆಲ್ಲ ಪರ ಇದೆ. ಅಪ್ಪ ಮಹದೇಶ್ವರನ ಗುಡ್ಡಪ್ಪ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಈ ಮಹದೇಶ್ವರನ ಹಬ್ಬ ಅಥವಾ ಮಹದೇಶ್ವರನ ಪರ ಅಥವಾ ಮಹದೇಶ್ವರನ ಸಂಬಂಧಪಟ್ಟಂಗೆ ದೇವ್ರ ಕಾರ್ಯ ಅಂತ ಬಂದಾಗ ಇಲ್ಲಿ ತುಂಬ ನೋವಾಗುತ್ತೆ. ಚಿನ್ನ ಇದೆ, ಒಡವೆ ಇದೆ, ಮನೆ ಇದೆ, ದುಡ್ಡಿದೆ, ಕಾಸಿದೆ, ಅಂದ ಮಾತ್ರಕ್ಕೆ ಒಬ್ಬ ಮನುಷ್ಯನಿಗೆ ನೆಮ್ಮದಿ ಇರಲ್ಲ. ಸಾರಿ. ಒಬ್ಬ ಮನುಷ್ಯ ನಗ್ನಗ್ತಾ ಮಾತಾಡಿಕೊಂಡು 3 ಹೊತ್ತು ತಿಂತಾನಲ್ಲ, ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ. ಒಂದು ಮಾಡೋ ಕೆಲಸಕ್ಕೆ ಒಂದು ಅಪ್ರಿಷಿಯೇಷನ್ ಅಥವಾ ಒಂದು, ನಾನು ಹೆಂಗೆ ಹೇಳ್ಕೋಬೇಕೋ ಗೊತ್ತಾಗಲ್ಲ. ಬಟ್ ತುಂಬ ಫೀಲಿಂಗ್ ಲೋ ನಿನ್ನೆಯಿಂದ. ಕಷ್ಟಪಡ್ತಾರೆ ಸತೀಶ್, ಅವರು ಕಷ್ಟಪಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವರೇ ಸೋಂಬಾರಿ ಹಂಗೆ ಅಂತ ನಾನೇನು ಕಾಲು ಇಳಿಯಲ್ಲ. ಬಟ್ ಕೆಲಸ ಎಲ್ರಿಗೂ ಇರುತ್ತೆ. ಹಂಗಂತಂದ್ಬಿಟ್ಟು ಎಲ್ಲೂ ಹೋಗದೆ, ಎಲ್ಲೂ ಬರದೆ, ಯಾವಾಗಲೂ ಶೋಕಿ ಮಾಡೋಕ್ಕೆ ಅಥವಾ ಊರು ಸುತ್ತೋಕ್ಕೆ ಅಥವಾ ಟೈಮ್ ಪಾಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳಿದ್ದೆ. ತುಂಬ ಹರಟಾಗಂಗೆ ಮಾತಾಡ್ಬಿಟ್ರು. ತುಂಬ ಬೇಜಾರಾಗೋಯ್ತು ಬೆಳಗ್ಗೆಯಿಂದ. ಗಾಣದ ಥರ ಅವ್ರಕ್ಕಿಂತ ಸರಿ ಸಮಾನವಾಗಿ ನಾನು ದುಡಿತೀನಿ. ರಾತ್ರಿ ಎಲ್ಲ ನಿದ್ರೆನೇ ಮಾಡಿಲ್ಲ ನಾನು. ಅದು ಅವ್ರಿಗೆ ಯಾಕೆ ಅರ್ಥ ಆಗಲ್ವೋ, ಅದು ಯಾವಾಗ ಅರ್ಥ ಆಗುತ್ತೋ ಅದು ಗೊತ್ತಿಲ್ಲ. ಬೇಡ ಪರವಾಗಿಲ್ಲ, ಅರ್ಥ ಆಗಿಲ್ಲ ಅಂದರೂ ಪರವಾಗಿಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ತೋರಿಸಿ ಮೋಸ ಮಾಡ್ತಾರಲ್ಲ, ಆ ಥರ ಮಾಡಬೇಡಿ ಯಾರು. ನಿಮ್ಮ ಬೇಜಾರಾಗುತ್ತೆ. ಈ ಸಲ ನಾನೆಲ್ಲೂ ಹೋಗೇ ಇಲ್ಲ.
ಅಂದರೆ ಯಾರ ಮದುವೆಗೂ ಹೋಗಿಲ್ಲ, ಯಾರ ಮನೆ ಗೃಹಪ್ರವೇಶಕ್ಕೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ ಈ ಸಲ ನಾನು. ಕೆಲಸ ಬ್ಯುಸಿ ಇದೇ ಆಗೋಯ್ತು ಲೈಫ್ ಫುಲ್ಲು. ಎಲ್ಲೂ ಹೋಗಿಲ್ಲ ಗೈಸ್, ನಿಜ. ಎಷ್ಟು ಮದುವೆ ಇತ್ತು ಗೊತ್ತಾ, ಯಾವ ಮದುವೆಗೂ ಹೋಗಿಲ್ಲ, ಯಾವ ಮನೆ ಫಂಕ್ಷನ್ಗೂ ಹೋಗಿಲ್ಲ, ಯಾರ ಗೃಹಪ್ರವೇಶಕ್ಕೂ ಹೋಗಿಲ್ಲ. ಇದು ಬೇರೆಯವ್ರ ಮನೆ ಫಂಕ್ಷನ್. ನೀವು ಕೇಳ್ಬೋದು ಡ್ರೈವರ್ ಇದ್ದಾರೆ ಕರ್ಕೊಂಡು ಹೋಗಿ ಅಂತ. ಡ್ರೈವರ್ಗಳಿಗೂ ಫ್ರೀ ಇರಲ್ಲ ಗೈಸ್. ಪಾಪ 2-3 ಕಡೆ ಊಟ ಹೊಡಿಬೇಕು. ಪಾಪ ಹುಡುಗರು ತಿನ್ನೋಕ್ಕೂ ಟೈಮ್ ಇರಲ್ಲ ಹುಡುಗರುಗಳಿಗೆ. ನನಗೆ ಒಬ್ಬೊಬ್ಬಳೆ ಹಂಗೆಲ್ಲ ಓಡಾಡೋ ಅಭ್ಯಾಸ ಇಲ್ಲ. ಊರುಗಳಲ್ಲಿ ಹೆಂಗೆ ಗೊತ್ತಾ, ನಾವೇನೋ ಒಂದು ಕ್ಯಾಬೋ ಏನೋ ಒಂದು ಬುಕ್ ಮಾಡ್ಕೊಂಡು ಹೋದ್ವಿ ಅಂತ ಅಂದ್ಕೊಳ್ಳಿ, ಒಬ್ಬಳೇ ಬಂದವಳೆ, ಹೀಗೆ ಗಾಸಿಪ್ಗಳು ಅನ್ನೋರು ಅಂದ್ಕೊಳ್ಳಿ. ಅವಕ್ಕೆಲ್ಲ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಾನು ಖಾಲಿ ಕೂತಿದ್ದೀನಿ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ಬೋದಿತ್ತು. ಒಬ್ಬಳೇ, ನನಗೆ ಒಬ್ಬಳೇ ಎಲ್ಲ ಹೋಗೋಕ್ಕಾಗಲ್ಲ ಗೈಸ್, ಮನಸ್ಸು ಒಪ್ಪಲ್ಲ. ಹುಡುಗರು ಇದ್ದಾರೆ, ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ, ಹುಡುಗರು ಮಾಡ್ತಾರೆ, ಅವ್ರಿಗೆ ವಹಿಸಿರೋ ಜವಾಬ್ದಾರಿನ ಅವ್ರಿಗೆ ಅಂತ ವಯಸ್ಸಿದ ಮೇಲೆ ಅವ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೋಗಿ ಬಂದ್ಬಿಡೋಣ ಸಂಜೆವಿ, ಮಕ್ಕಳು ಬರೋ ಅಷ್ಟರಲ್ಲಿ ಅಂದರೆ ತುಂಬ ರೂಢಾಗಿ ಮಾತಾಡ್ಬಿಡ್ತಾರೆ, ಟೆನ್ಷನ್ಗಾಗಿ ಮಾತಾಡ್ತಾರೆ ಅಂತ ನಾನೇ ಎಷ್ಟೋ ಸತ ಅಡ್ಜಸ್ಟ್ ಮಾಡ್ಕೊತೀನಿ. ಬಟ್ ಎಲ್ಲ ಟೈಮು ನಮ್ಮ ಮನಸ್ಸು ಒಂದೇ ಥರ ಇರಲ್ಲ ಅಲ್ವಾ. ನಮಗೂ ತುಂಬ ಬೇಜಾರಾಗುತ್ತೆ, ನಮಗೂ ಟೆನ್ಷನ್ ಇರುತ್ತೆ. ಮಕ್ಕಳು ರೆಡಿ ಮಾಡಬೇಕು, 2 ಮಕ್ಕಳಿಗೂ ಓದಿಸ್ಬೇಕು, ಬರೆಸ್ಬೇಕು, ಡಬ್ಬಿ ರೆಡಿ ಮಾಡಬೇಕು, ಜೊತೆಗೆ ಮನೆ ಕೆಲಸ, ವಾರ ಪೂಜೆ. ಇವತ್ತು ಎಷ್ಟು ಟೆನ್ಷನ್ ಆಯಿತು ಅಂದರೆ ನನಗೆ ಬೆಳಗ್ಗೆ ನೋಡಿದರೆ ಗೊತ್ತಾಗ್ತಾಯಿತ್ತು, ಹಾರ್ಟ್ ಬಿಟ್ಟು ಡಬ ಅಂತ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾವತ್ತೂ ಆಗಿರಲಿಲ್ಲ ಹಾಗೆ. 5-10 ನಿಮಿಷ ರೋಡಲ್ಲೇ ಗಾಡಿ ನಿಲ್ಲಿಸಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆರಾಮ್ಸೆ ಗಾಡಿ ಮೇಲೆ ಬಂದೆ. ಯಾವಾಗ ಅರ್ಥ ಮಾಡ್ಕೋತಾರೋ, ಏತಕ್ಕೆ ಹೇಳ್ತಾ ಇದ್ದಾಳೆ ಅಂತ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋಬೇಕು. ಧನುರ್ಮಾಸದಲ್ಲಿ ಈಗ ಕೆಲಸ ಇರಲ್ಲ, ಖಾಲಿ ಕೂತಿರ್ತೀವಿ. ಧನುರ್ಮಾಸದಲ್ಲಿ ಕರೀತಾರ, ನಮ್ಮನ್ನು ಯಾರು ಮೂಸು ನೋಡಲ್ಲ, ಏನು ಹೇಳಿ ಅಲ್ವಾ. ಫಂಕ್ಷನ್ ಒಕೇಶನ್ ಇದ್ದಾಗ ಕರೀತಾರೆ, ಆವಾಗಲೇ ನಮ್ಗೆ ಹೋಗೋಕ್ಕಾಗಲ್ಲ. ನಮ್ಮ ಹಣೆ ಬರ ನೋಡಿ, ನಮ್ಮ ಗ್ರಾಚಾರ ನೋಡಿ. ಅದಕ್ಕೆ ಹೇಳಿದ್ದು ನೆಮ್ಮದಿ ಇರಬೇಕು ಲೈಫಲ್ಲಿ. ಏನಿಲ್ಲ ಅಂದ್ರೂ ಈಗ ಕೂಲಿ ಕೆಲಸ ಮಾಡೋರು ಇರ್ತಾರೆ ಗೊತ್ತಾ, ಗಾರೆ ಕೆಲಸ ಮಾಡೋರು ಇರ್ತಾರೆ ಗೊತ್ತಾ, ಅವ್ರು ಹೆಂಡ್ತಿನ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಕೊಂಡು ನಗ್ನಗ್ತಾ ಎಷ್ಟು ಹ್ಯಾಪಿಯಾಗಿರ್ತಾರೆ ಅವರು. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಎಲ್ಲನೂ ಕೊಟ್ಟಿದ್ದಾನೆ. ನಾನು ಕೇಳೋ ಲೈಫ್ ಆ ಭಗವಂತ ಕೊಡಲೇ ಇಲ್ಲ. ನಾನು ಈ ಲೈಫ್ ಕೇಳೂ ಇಲ್ಲ, ಈ ಲೈಫ್ ಕೊಟ್ಟ. ಬಟ್ ನಾನು ಕೇಳೋ ಲೈಫ್ ಭಗವಂತ ಕೊಡಲೇ ಇಲ್ಲ. ಅದೇನೋ ಅಂತಾರಲ್ಲ, ಅಲ್ಲಿದ್ದವ್ರು ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ. ಸುಮಾರು ಜನ ಕೆಟ್ಟ ಕಮೆಂಟ್ ಮಾಡಿದಾಗ ನನಗೆ ನಗು ಬರುತ್ತೆ. ನನ್ನ ಬಗ್ಗೆ ಇವ್ರಿಗೆ ಏನು ಗೊತ್ತು, ಈಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಇವ್ರಿಗೇನು ಗೊತ್ತು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಇವರು, ಅದಕ್ಕೆ ಕೇಳಬೇಕು ಅವ್ರನ್ನ ಅನ್ನೋ ಹಠ ಬಂದುಬಿಡುತ್ತೆ. ನಾನೇ ಎಷ್ಟೋ ಸತ ಸಮಾಧಾನ ಮಾಡ್ಕೊಂಡಿದ್ದೀನಿ. ಸಮಾಧಾನ ಆಗ್ತಾ ಇದ್ದಾಗ ಬ್ಲಾಸ್ಟ್ ಆಗಿಬಿಡ್ತೀನಿ ಒಂದೊಂದ್ಸಲಿ. ಈ ಒಟ್ಟಿ ಜೀವನ ಇದೆಯಲ್ಲ ಗೈಸ್, 4 ಗೋಡೆ ಮಧ್ಯ 1 ದಿನ ಇರ್ಬೋದು, 2 ದಿನ ಇರ್ಬೋದು, ವರ್ಷವಿಡೀ ಇರಬೇಕು ಅಂದಾಗ ಎಂಥವ್ರಿಗೂ ಆಗಲ್ಲ. ಅದಕ್ಕೆ ಯಾವಾಗಲೂ ಕೆಲಸ ಅಂತ ನನ್ನನ್ನು ನಾನು ಕೆಲಸದ ಮೇಲೆ, ಕೆಲಸದ ಒಳಗಡೆ ಹೊಟ್ಟೋಗ್ಬಿಡೋದು. ಏನಕ್ಕೆ ಹೇಳಿ, ಈ ಒಂಟಿತನ ನನಗೆ ಆಗಲ್ಲ. ನನಗೆ ಈ ಒಂಟಿತನ ಮಾತಾಡ್ತಾ ಇರಬೇಕು, ನಗಾಡ್ತಿರ್ಬೇಕು, ಖುಷಿಯಾಗಿರಬೇಕು ಜೀವನದಲ್ಲಿ. ಏನು ತೊಗೊಂಡೋಗ್ತೀವಿ ಅಲ್ವಾ. ಇವತ್ತಂತೂ ತೀರಾ ಬೇಜಾರು ಮಾಡಾಕ್ಬಿಟ್ರು. ಅಷ್ಟು ಯಾಕೆ ಮನ್ಸಿಗೆ ತೊಗೊಂಡೆ ಅಂದರೆ, ಇಲ್ಲ ನಾನು ಆಗಲ್ಲ, ನಾನು ಬರೋಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದಾಗ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದೀನಿ. ಅಂದರೆ ಅವರು ಅಷ್ಟು ಫೋರ್ಸ್ ಮಾಡ್ತಿರಲಿಲ್ಲ ನಮ್ಮ ಅಪ್ಪ ಅಮ್ಮ. ಹೋಗಲಿ ಬಿಡುವಾಗ ಅವ್ರ ಕೆಲಸ ಆಯ್ತಂತೆ ಅಂತ ಸುಮ್ಮನೆ ಆಗ್ಬಿಡೋರು.
ಆಯಿತು ಬರ್ತೀವಿ ಬಿಡಿ ಅಂತ ಅವ್ರ ಮುಂದೆ ಒಳ್ಳೆಯವರಾಗ್ಬಿಟ್ಟು ನನ್ನ ಮುಂದೆ ಎಲ್ಲ ಮಾತಾಡಿದಾಗ ಅವರು ಎಲ್ಲ ಕಡೆ ಒಳ್ಳೆಯವರು, ನಾನು ಎಲ್ಲ ಕಡೆ ನಿಷ್ಠೂರ. ಅವತ್ತು ಅವ್ರು ಕೇಳೋದೇನು, ಅವತ್ತು ಅವ್ರು ಬರ್ತೀನಿ ಅಂದ್ರಲ್ಲ ಮಗ, ನೀನೇ ಯಾಕೋ ಟೆಸ್ಟು ಎಕ್ಸಾಮು ಅಂತ ಬರ್ತಾ ಇಲ್ವಾ ಅನ್ನೋ ಥರ ನಮ್ಮ ಅಪ್ಪ ಅಮ್ಮ ಮಾತಾಡಿದಾಗ ನಾನು ಎಲ್ಲೋ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಅವ್ರ ಮೇಲೆ ನಾನು ಬ್ಲೇಮ್ ಹಾಕಕ್ಕೆ, ಅವ್ರ ಕೆಲಸದ ಒತ್ತಡಕ್ಕೆ ಅವ್ರಂಗೆ ಆಡ್ತಾರೆ ಅಂತ ನನಗೆ ಗೊತ್ತು. ಅವತ್ತೇ ಹೇಳ್ಬಿಡ್ಬೋದಿತ್ತಲ್ವ, ಕೆಲಸ ಇದೆ ಹಿಂಗೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು. ಈಗ ನನಗೆ ಏನು ಒಂದು ಮಿಸ್ ಆಯಿತು, ಏನು ಬೇಜಾರಾಯಿತು ಅಂದರೆ ಹೋದ ವರ್ಷವೂ ಹಿಂಗೆ ಮಾಡಿದ್ರು, ಸೇಮ್ ಹೋದ ವರ್ಷವೂ ಹಿಂಗೆ ಮಾಡಿದ್ರು. ನಾನು ಖುಷಿಯಾಗಿದ್ದೆ, ಹೋಗ್ಬೋದು. ಒಂದೇನಂದರೆ ನಾನು ವಿಡಿಯೋ ಮಾಡ್ಬೋದು, ನೀವೆಲ್ರಿಗೂ ತೋರಿಸ್ಬೋದು. ನಮ್ಮ ಅಪ್ಪನ್ನ ಮಾರಿ ಹಬ್ಬ ಅಂತ ಮಾಡ್ತಾಯಿದ್ರು ನಮ್ಮೂರಲ್ಲಿ ಗ್ರ್ಯಾಂಡಾಗಿ. ಕೊಂಡ ಆಯೋರು ನಮ್ಮಪ್ಪ ಆಯಿತಾ. ಈಗ ಒಂದು 3 ವರ್ಷ 4 ವರ್ಷ ಆಯಿತು ಅನ್ಸುತ್ತೆ ಮೇ ಬಿ. ಮಾರಿಗುಡಿ ಅಂತ ಕಟ್ತಾ ಇದ್ದಾರೆ ಹೊಸ್ದಾಗಿ. ಸೊ ಹಾಗಾಗಿ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಮಾರಿ ಹಬ್ಬ ಮಾಡ್ತಾಯಿಲ್ಲ. ಏನೋ ಒಂಥರ ನನಗೆ ಒಂಥರ ಎಂಥೂಸಿಯಾಸಮ್ ಇತ್ತು, ಹೋಗೋಣ ವೀಡಿಯೋ ಮಾಡ್ಕೊಳ್ಳೋಣ, ನಮ್ಮಪ್ಪ ಕುಡಿಯೋದು, ದೇವ್ರು ಬರೋದು, ಅದನ್ನೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಆಸೆ ಬೆಲೆ ಟುಸುಕ್ಕಂತ ತಣ್ಣೀರು ಎರಚಿದಾಗ ಎಷ್ಟು ಮನಸ್ಸು ಹೊಡೆದೋಗುತ್ತೆ ನೋಡಿ. ಅದೇ ಆಗಿದೆ ಇವತ್ತು ನನಗೆ. ಕೂಗಾಡಾಕ್ಬಿಡ್ಲ ನಾನು ಅಂತ ಅನ್ನಿಸ್ಬಿಡ್ತು. ಒಂದು ಟೈಮ್ ಬಾಯಿ ಮುಚ್ಕೊಂಡಿದ್ದು ಬಿಡ್ತೀನಿ, ಏನೂ ಮಾತಾಡೋಕೆ ಹೋಗಲಿಲ್ಲ. ಅವ್ರು ಮಾತಾಡ್ತಾರೆ ಅಂತ ನಾನು ಮಾತಾಡಿದ್ರೆ ಅವ್ರಿಗೂ ನನಗೂ ವ್ಯತ್ಯಾಸನೇ ಇರಲ್ಲ. ದಟ್ ಈಸ್ ಬಿ ಶ್ವೇತಾ. ಸೊ ಬಿಟ್ಟಾಕಿ, ಏನೋ ನಿಮ್ಮ ಹತ್ರ ಎಲ್ಲ ಹೇಳ್ಕೊಬೇಕು, ನನ್ನ ಮನಸ್ಸಾಗ್ರೆ ಆಗುತ್ತೆ. ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡ್ರೆ ಅದಕ್ಕೆ ಹೇಳ್ಕೊತೀನಿ. ನನಗೆ ಯಾರೂ ಇಲ್ಲ ಗೈಸ್, ಐ ಆಮ್ ಅಲೋನ್, ಆಲ್ವೇಸ್ ಅಲೋನ್. ನನ್ನ ಫೀಲಿಂಗ್ ಕೇಳೋರು ಯಾರೂ ಇಲ್ಲ ನನಗೆ. ನಾನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕು. ಸಖತ್ ಬೇಜಾರಾಯಿತು ಇವತ್ತು. ಹಣೆ ಬರದಲ್ಲಿ ಇಲ್ಲ ಹೋಗೋಕ್ಕೆ. ಎಂಥವ್ರಿಗಾದರೂ ತವ್ರ ಮನೆಯೇ ಅಲ್ವಾ. ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ ಅಲ್ಲ. ಇದೇ ಇದರಲ್ಲಿ ರಾತ್ರಿ ಎಲ್ಲ ನಿದ್ರೆ ಮಾಡಿಲ್ಲ ನಾನು, ಗೊತ್ತಾ ನಿಮಗೆ. ಅದೊಂದು ಇನ್ಸಿಡೆನ್ಸ್ ಆಯಿತು. ಆಮೇಲೆ ನನಗೆ ಮೂಗೆ ಕಟ್ಕೊಂಡ್ಬಿಡ್ತು, ಮಾತಾಡೋಕ್ಕೆ ಆಗ್ತಾಯಿಲ್ಲ. ನೆನ್ನೆ ಪೆಟ್ರೋಲ್ ಬಂಕ್ ಹತ್ರ ಒಂದು ಇನ್ಸಿಡೆನ್ಸ್ ಆಯಿತು. ಅದೊಂದು ಇದೊಂದು ಅಯ್ಯಪ್ಪ ಎಲ್ಲ ನೆನೆಸ್ಕೊಂಡು ತುಂಬ ಬೇಜಾರು ಬಂದಾಗೋಯ್ತು. ಸೊ ಸಾರಿ, ಯಾರಿಗಾದ್ರೂ ಬೇಜಾರಾಗಿದ್ದರೆ ಆಗ್ತಲ್ಲ ಮಾತಾಡೋಕ್ಕೆ. ಮೂಗೆಲ್ಲ ಕಟ್ಕೊಂಡ್ಬಿಟ್ಟಿದೆ, ತಲೆ ನೋವ್ತದೆ. ಆಮೇಲೆ ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ನಾನು ಇದ್ದಿದ್ದೇನೆ ಇದ್ದಾಗೆ, ಮನಸ್ಸಲ್ಲಿ ಇದ್ದಿದ್ದೀನಿ ಇದ್ದಾಗೆ ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಯಾರೋ ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೋ ಇವತ್ತು ಡೇ ಸರಿ ಇಲ್ಲ ನಂದು ಅಂತ ಐ ಫೀಲ್ ನನಗನ್ನಿಸ್ತಾ ಇದೆ. ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಹೇಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಜಸ್ತಿ, ಬಾಯ್.